ಅಮೆರಿಕನ್ ನಾಗರಿಕತೆನ ನಾವಿವತ್ತು ಅತ್ಯಂತ ಶ್ರೇಷ್ಠ ಅಥವಾ ಸೂಪರ್ ಪವರ್ ಅಂತ ಹೇಳ್ತಾ ಇದ್ದೇವೆ. ಇದೇ ರೀತಿ ಸೂಪರ್ ಪವರ್ ಭಾರತದಲ್ಲಿ 11ನೇ ಶತಮಾನದವರೆಗೂ ಇತ್ತು. ಒರಿಸ್ಸಾದಲ್ಲಿ ಮತ್ತು ಬೆಂಗಾಲಲ್ಲಿ ಮತ್ತು ಅನೇಕ ಪ್ರಾಂತ್ಯಗಳಲ್ಲಿ ಹೆಣ್ಮಕ್ಳಿಗೋಸ್ಕರನೇ ಶಾಲೆ ಇತ್ತು. ಅಂದ್ರೆ ಹೆಣ್ಮಕ್ಳನ್ನ ನಾವು ಶಿಕ್ಷಣನ ದೂರ ಉಳಿಸಿದ್ವು ಅಂದ್ರೆ ಖಂಡಿತವಾಗ್ಲಿಲ್ಲ. ಹೆಣ್ಮಕ್ಳಿಗೋಸ್ಕರನೇ ಶಾಲೆಗಳಿತ್ತು. ತತ್ಸುಮಾರು 100 ಶಾಲೆಗಳಿತ್ತು ಅಂತ ಬರೀತಾರೆ ಇದೇ ಪುಸ್ತಕದಲ್ಲಿ. ಒರಿಯಾ ಮತ್ತು ಬೆಂಗಾಲ್ನಲ್ಲಿ ಇಂತಹ ಒಂದು ಶಿಕ್ಷಣ ಪದ್ಧತಿ ನಮ್ಮ ಭಾರತದಲ್ಲಿ 1822ಗಿಂತ ಹಿಂದೆನೇ ಇತ್ತು. ನಾನು ಮೆಟಾಫಿಸಿಕ್ಸ್ನ ಅಥವಾ ಅದೇ ಕ್ವಾಂಟಮ್ ಫಿಸಿಕ್ಸ್ನ ಅಥವಾ ಅದೇ ಆಸ್ಟ್ರಾನಮಿಕಲ್ ಫಿಸಿಕ್ಸ್ನ ನನ್ನ ಕನ್ನಡದಲ್ಲೋ ಅಥವಾ ನನ್ನ ಸಾಂಸ್ಕ್ರಿಟ್ ಅಲ್ಲೋ ಓದಿದ್ರೆ ನಿನಗೆ ಬುದ್ಧಿ ಇಲ್ಲ, ಅಂದ್ರೆ ನೀನು ಕೆಳಮಟ್ಟದವನು ಅಥವಾ ನಿನಗೆ ಗೊತ್ತೇ ಇಲ್ಲ ಮೆಟಾಫಿಸಿಕ್ಸ್ ಅಂದ್ರೆ ಏನು ಅಂತ. ನನ್ನ ಹತ್ರ ಇರತಕ್ಕಂತಹ ಪುಸ್ತಕ ಮಾತ್ರ ಶ್ರೇಷ್ಠ, ಅದರಿಂದಾಗಿ ನೀನು ಇಂಗ್ಲಿಷ್ ಬರಲ್ಲ ಅಂದ್ರೆ ನೀನು ದಡ್ಡ ಅಂತ ಹೇಳಿ ಲಾರ್ಡ್ ಮೆಕಿಲೆ ಒಂದು ರೂಲ್ ಮಾಡಿದ್ರು. ಸ್ನೇಹಿತರೆ, ಯಾವುದಾದ್ರೂ ಒಂದು ನಾಗರಿಕತೆನ ನಾವು ಡಿಫೈನ್ ಮಾಡಬೇಕು ಅಥವಾ ನಾವು ಅದನ್ನ ಸರಿಯಾಗಿ ವಿಶ್ಲೇಷಣೆ ಮಾಡಬೇಕು ಅಂತಂದ್ರೆ ಹೇಗೆ ಮಾಡ್ತೀವಿ? ಇವತ್ತು ಪ್ರತಿಯೊಬ್ಬರು ಸಹ ಅಮೆರಿಕ ಮೋಸ್ಟ್ ಪ್ರೋಗ್ರೆಸಿವ್ ದೇಶ ಅಂತ ಯಾಕೆ ಹೇಳ್ತಾರೆ? ಯಾಕೆ ಅಂತಂದ್ರೆ ಇವತ್ತು ಭಾರತದಲ್ಲಿ ಇರತಕ್ಕಂಥ ಎಜುಕೇಶನ್ ಸಿಸ್ಟಮ್ ಆಗಲಿ ಅಥವಾ ಬೇರೆ ಯಾವುದೇ ದೇಶದಲ್ಲಿ ಇರ್ತಕ್ಕಂಥ ಎಜುಕೇಶನ್ ಸಿಸ್ಟಮ್ಗಿಂತ ಜಾಸ್ತಿ ಅಮೆರಿಕದಲ್ಲಿರ್ತಕ್ಕಂತಹ ಪೋಸ್ಟ್ ಗ್ರಾಜುಯೇಷನ್ ಅಥವಾ ಅಂಡರ್ ಗ್ರಾಜುಯೇಷನ್ ಎಜುಕೇಶನ್ ಸಿಸ್ಟಮ್ ತುಂಬಾ ಚೆನ್ನಾಗಿದೆ. ಅಲ್ಲಿರ್ತಕ್ಕಂತಹ ಪ್ರೊಫೆಸರ್ಸ್ ಯಾರಿದ್ದಾರೆ ಅವರು ತುಂಬಾ ತಿಳ್ಕೊಂಡಿರ್ತಕ್ಕಂತಹವರು, ಒಳ್ಳೆ ಮಾಹಿತಿ ಇರ್ತಕ್ಕಂಥವ್ರು ಅಂತ ಹೇಳಿ ಆ ನಾಗರಿಕತೆನ, ಅಮೆರಿಕನ್ ನಾಗರಿಕತೆನ ನಾವಿವತ್ತು ಅತ್ಯಂತ ಶ್ರೇಷ್ಠ ಅಥವಾ ಸೂಪರ್ ಪವರ್ ಅಂತ ಹೇಳ್ತಾ ಇದ್ದೇವೆ. ಇದೇ ರೀತಿ ಸೂಪರ್ ಪವರ್ ಭಾರತದಲ್ಲಿ 11ನೇ ಶತಮಾನದವರೆಗೂ ಇತ್ತು. ರೆಕಾರ್ಡ್ಸ್ ಹುಡುಕಿದ್ರೆ ನಾನು ಮುಂಚೆ ಒಂದು ವಿಡಿಯೋದಲ್ಲೇ ಹೇಳಿದ್ದೇನೆ, 500 BC ಅಂತಂದ್ರೆ ಕ್ರೈಸ್ತ ಪೂರ್ವ 500 ವರ್ಷಗಳು, ಅಂದ್ರೆ ತತ್ಸುಮಾರು 1500 ವರ್ಷಗಳು ಭಾರತದಲ್ಲಿ ಅನೇಕ ಯೂನಿವರ್ಸಿಟೀಸ್ ಇತ್ತು, ಅನೇಕ ವಿಶ್ವವಿದ್ಯಾನಿಲಯಗಳಿದ್ವು. ಈ ವಿಶ್ವವಿದ್ಯಾನಿಲಯಗಳಲ್ಲಿ ನಮಗೆ 16 ವಿಶ್ವವಿದ್ಯಾನಿಲಯಗಳು ಅತ್ಯಂತ ಪ್ರಮುಖವಾಗಿತ್ತು. ಅದರಲ್ಲಿ ನಳಂದ ಇರ್ಬೋದು ಅಥವಾ ಪುಷ್ಪಗಿರಿ ಇರಬಹುದು ಅಥವಾ ಅನೇಕ ಯೂನಿವರ್ಸಿಟೀಸ್ ಇತ್ತು. ಈ ವಿಶ್ವವಿದ್ಯಾನಿಲಯಗಳಿಗೆ ಇವತ್ತಿನ ಜಪಾನ್ ಏನಿದೆ ಅಥವಾ ಇವತ್ತಿನ ಕೊರಿಯಾ ಏನಿದೆ, ಇವತ್ತಿನ ಚೈನಾ ಏನಿದೆ ಅಥವಾ ಅನೇಕ ಯುರೋಪಿಯನ್ ದೇಶಗಳು, ಸೌತ್ ಈಸ್ಟ್ ದೇಶಗಳು ಅಂತಂದ್ರೆ ಕಂಬೋಡಿಯಾ, ಲಾಹೋಸು ಇಂಥ ದೇಶಗಳಿಂದ ವಿದ್ಯಾರ್ಥಿಗಳು ಬರ್ತಾ ಇದ್ರು. ವಿದ್ಯಾರ್ಥಿಗಳು ಬಂದು ಇಲ್ಲೆಲ್ಲಾನು ಸಹ ವ್ಯಾಸಂಗ ಮಾಡ್ತಾ ಇದ್ರು. ವ್ಯಾಸಂಗ ಮಾಡಿ ವಾಪಸ್ ಹೋಗ್ತಾ ಇದ್ರು ಮತ್ತು ಅವ್ರ ದೇಶದಲ್ಲಿ ನಾಗರಿಕತೆಯನ್ನ ಹೆಚ್ಚಿಸ್ಕೊಳ್ಳಿಕ್ಕೆ ಮತ್ತು ನಾಗರಿಕತೆಯನ್ನ ಮತ್ತೆ ಸೃಷ್ಟಿ ಮಾಡಲಿಕ್ಕೆ ಅವರೆಲ್ಲನೂ ಸಹ ಭಾರತದ ಎಜುಕೇಶನ್ ಸಿಸ್ಟಮ್ ಅಥವಾ ಭಾರತದ ಶಿಕ್ಷಣ ಪದ್ಧತಿನ ಅಳವಡಿಸ್ಕೊಂಡಿದ್ರು ಅನ್ನೋದಕ್ಕೆ ತುಂಬಾ ಸಾಕ್ಷಿಗಳು, ತುಂಬಾ ಪುರಾವೆಗಳು ಸಿಗುತ್ತೆ. ನಾವು ನಮ್ಮ ಭಾರತೀಯತೆಯನ್ನು ಇಡೀ ಪ್ರಪಂಚಕ್ಕೆ, ಅಂದರೆ ನಮ್ಮ ಸಾಂಸ್ಕೃತಿಕ ಪರಂಪರೆಯನ್ನು ಇಡೀ ಪ್ರಪಂಚಕ್ಕೆ ನಾವು ಕೊಟ್ಟಿದ್ದು ನಮ್ಮ ಶಿಕ್ಷಣದ ಮೂಲಕ ಅಂತ ಹೇಳಿ ಅನೇಕ ತಜ್ಞರು ಅವರವ್ರ ಪುಸ್ತಕಗಳಲ್ಲಿ ಬರ್ಕೊಂಡಿರೋದಕ್ಕೆ ಸಾಕ್ಷಿಗಳು, ಪುರಾವೆಗಳು ಸಿಗುತ್ತೆ. ಇದು 11ನೇ ಶತಮಾನದವರೆಗೂ. 11ನೇ ಶತಮಾನದಿಂದ 16ನೇ ಶತಮಾನ ಅಂತಂದರೆ ಈಗ ಈ 11ನೇ ಶತಮಾನದಲ್ಲಿ ಇನ್ವೇಡರ್ಸು ಅಂದರೆ ಅರಬಿಕ್ ಇನ್ವೇಡರ್ಸ್ ಬರ್ತಾರೆ, ಭಾರತದಲ್ಲಿ ಧ್ವಂಸ ಮಾಡ್ತಾರೆ. ಧ್ವಂಸ ಮಾಡಿ ವಿಶ್ವವಿದ್ಯಾನಿಲಯಗಳನ್ನೆಲ್ಲ ಸುಟ್ಟು ಭಸ್ಮ ಮಾಡ್ತಾರೆ. ಭಸ್ಮ ಮಾಡಿದ ನಂತರನೂ ಸಹ ಈ ಯೂನಿವರ್ಸಿಟೀಸ್ ಫಿಸಿಕಲ್ ಯೂನಿವರ್ಸಿಟೀಸ್ ಹೊತ್ತೋಯ್ತು, ಆದರೆ ಸಿಸ್ಟಮ್ ಆಫ್ ಯೂನಿವರ್ಸಿಟೀಸ್ ಏನಿತ್ತು ಅದಿತ್ತ ಅಂದರೆ ಖಂಡಿತವಾಗ್ಲೂ ಇತ್ತು. ಯಾಕೆ ಅಂತಂದರೆ ಈ ಪ್ರೊಫೆಸರ್ಸು ಯಾರು ಅಥವಾ ಈ ಪಾಠ ಮಾಡ್ತಕ್ಕಂತಹವರು ಯಾರು ಪಂಡಿತರಿದ್ರು ಅಥವಾ ಮೇಧಾವಿಗಳು ಯಾರಿದ್ರು, ಇವರು ಎಲ್ಲರೂ ಸಹ ಆ ಯೂನಿವರ್ಸಿಟೀಸ್ಗಳಲ್ಲಿ ಏನು ಮರಣ ಒಪ್ಪಲಿಲ್ಲ. ಅವರೆಲ್ಲಾನು ಬಂದು ಬೇರೆ ಬೇರೆ ಕಡೆ ತಮ್ಮ ಸಿಸ್ಟಮ್ಸ್ನ ಡೆವಲಪ್ ಮಾಡಿಕೊಂಡ್ರು. ಆ ಡೆವಲಪ್ ಮಾಡ್ಕೊಂಡ ಸಿಸ್ಟಮ್ಸ್ನಲ್ಲಿ ನಮಗೇನು ಪುರಾವೆಗಳು ಅಥವಾ ಏನು ಸಿಗುತ್ತೆ ಅಂತ ಹೇಳಿದ್ರೆ, ಈ ಟೆಂಪಲ್ ಟೌನ್ಸ್ ಅಂತ ಏನಿತ್ತು ಅಥವಾ ಅಗ್ರಹಾರ ಅಂತ ಏನಿತ್ತು, ಅಗ್ರಹಾರ ಅಂತಂದರೆ ಒಂದು ಸೆಟ್ ಆಫ್ ಜನ ಅಂತಂದರೆ ನಿಮ್ಮ ಒಂದು ಕೆಲವರ ವಿಶ್ಲೇಷಣೆ ಪ್ರಕಾರ ಬ್ರಾಹ್ಮಣರಿದ್ದಂತಹ ಜಾಗ ಇಲ್ಲ, ಬ್ರಾಹ್ಮಣರಿದ್ದಂತಹ ಜಾಗ ಅಲ್ಲ, ಅದು ಮೇಧಾವಿಗಳಿದ್ದಂತಹ ಜಾಗ. ಅದಕ್ಕೆ ನಾನು ಒಂದು ಉದಾಹರಣೆಯನ್ನು ಕೊಡ್ತೇನೆ ಆಮೇಲೆ. ಈ ಇಂತಹ ಅಗ್ರಹಾರಗಳಲ್ಲಿ ಮತ್ತು ಟೆಂಪಲ್ ಟೌನ್ಸ್ ಅಂತಂದರೆ ಉದಾಹರಣೆಗೆ ತಿರ್ಚಿ ಅಥವಾ ಶ್ರೀರಂಗಂ ಅಥವಾ ತಾಂಜಾವೂರ್ ಅಥವಾ ಬೃಹದೇಶ್ವರ ಟೆಂಪಲ್ ಸುತ್ತಮುತ್ತ ಅಥವಾ ನಮ್ಮ ಉಡುಪಿ ಅಥವಾ ಕಾಶಿ ಮಠ ಅಥವಾ ಜೋಶಿ ಮಠ, ಹೀಗೆ ಅನೇಕ ಉದಾಹರಣೆಗಳು ಭಾರತದ ಪ್ರತಿಯೊಂದು ಪಾರ್ಟಲ್ಲೂ ಸಹ ಸಿಗ್ತಾ ಹೋಗ್ತದೆ. ಇಂತಹ ಜಾಗಗಳಲ್ಲಿ ಅಥವಾ ಜೋಶಿ ಮಠ ಇರ್ಬೋದು, ಕಾಶಿ ಇರಬಹುದು ಅಥವಾ ಜಗನ್ನಾಥ್ ಪುರಿ ಇರಬಹುದು, ಇಂತಹ ಟೆಂಪಲ್ ಟೌನ್ಸಲ್ಲಿ ಅಥವಾ ನಮ್ಮ ಹಂಪಿನೇ ಇರಬಹುದು, ಇಲ್ಲೆಲ್ಲ ಏನಾಗಿತ್ತು ಅಂತ ಹೇಳಿದ್ರೆ ಒಂದು ದೇವಸ್ಥಾನ ಇತ್ತು. ದೇವಸ್ಥಾನದೊಳಗಡೆ ಕಲ್ಯಾಣ ಮಂಟಪ, ಅರ್ಧ ಮಂಟಪ, ಚಂದ್ರ ಮಂಟಪ, ಮೂಕ ಮಂಟಪ ಅಂತ ಅನೇಕ ಜಾಗಗಳಿದ್ದು, ಅದ್ರ ಜೊತೆಗೆ ಸುತ್ತಮುತ್ತ ಅನೇಕ ಶಾಲೆಗಳನ್ನು ಅಂದರೆ ಅನೇಕ ಕೊಠಡಿಗಳಿತ್ತು. ಆ ಕೊಠಡಿಗಳು ಆದರೆ ದೇವಸ್ಥಾನದ ಒಳಗಡೆ ಕೆಲವಿದ್ರೆ ದೇವಸ್ಥಾನದ ಹೊರಗಡೆನೂ ಕೆಲವಿತ್ತು. ಇಲ್ಲಿ ಎಲ್ಲವೂ ಸಹ ವ್ಯಾಸಂಗ, ಉನ್ನತ ವ್ಯಾಸಂಗ ಮಾಡಲಿಕ್ಕೆ ಅಥವಾ ಪ್ರೈಮರಿ ಶಿಕ್ಷಣ ಅಥವಾ ಜನಗಳು ಸಣ್ಣ ಮಕ್ಕಳು ವ್ಯಾಸಂಗ ಮಾಡಲಿಕ್ಕೆ ಉಪಯೋಗಿಸ್ತಿದ್ರು ಅನ್ನೋದಕ್ಕೆ ಆ ದೇವಸ್ಥಾನದಲ್ಲಿ ಆರ್ಕಿಟೆಕ್ಚರಲಿ ಆಗಿರ್ತಕ್ಕಂತಹ ರಿಸರ್ಚ್ಗಳು ಸಾಕ್ಷಿಯಾಗಿವೆ.
ಯಾಕಂದರೆ ಶ್ರೀರಂಗಮಲ್ಲಿ ನೀವು ನೋಡ್ತೀರಾ 7 ಕೋಟೆಗಳಿವೆ. ಆ 7 ಕೋಟೆಗಳಲ್ಲಿ ಒಂದೊಂದು ಕೋಟೆಗೂ ಸಹ ಒಂದೊಂದು ಆ್ಯಕ್ಟಿವಿಟೀಸ್ ಇತ್ತು. ಒಂದು ಮಾರ್ಕೆಟ್ ಕೋಟೆ ಅಂತಿದ್ರೆ, ಇನ್ನೊಂದು ಶಿಕ್ಷಣಿಕ ಕೋಟೆ ಅಂತಲೇ ಇತ್ತು. ಆ ಶಿಕ್ಷಣಿಕ ಕೋಟೆಗಳಲ್ಲಿ ನೀವು ಅಗ್ರಹಾರಗಳ ಥರ ಅಂದರೆ ಒಂದು ಸಣ್ಣ ಸಣ್ಣ ಮನೆಗಳಿತ್ತು. ಆ ಮನೆಗಳಲ್ಲಿ ಪ್ರತಿಯೊಂದು ವಿದ್ಯಾರ್ಥಿಗಳು ಹೋಗಿ ಅಕಾಮಿಡೇಟ್ ಆಗ್ತಿದ್ರು. ಅಂದರೆ ಅವ್ರು ಅಲ್ಲಿದ್ಕೊಂಡು ವ್ಯಾಸಂಗ ಮಾಡ್ತಿದ್ರು, ಉನ್ನತ ವ್ಯಾಸಂಗ ಮಾಡ್ತಿದ್ರು ಅನ್ನೋದಕ್ಕೆ ಆ ಆರ್ಕಿಟೆಕ್ಚರಲ್ ಇರ್ತಕ್ಕಂತಹದೇ ಸಾಕ್ಷಿಯಾಗಿದೆ. ಈಗ ಅದೇ ರೀತಿ ನಮ್ಮ ತಾಂಜಾವೂರಲ್ಲಿ ಭರತನಾಟ್ಯಂ ಇರಬಹುದು ಅಥವಾ ಹ್ಯಾಂಡಿಕ್ರಾಫ್ಟ್ಸ್ ಇರಬಹುದು, ಇದೆಲ್ಲ ಏನಕ್ಕೆ ಡೆವಲಪ್ ಆಯಿತು, ಅಥವಾ ಲಿಟ್ರೇಚರ್ ತಮಿಳ್ ಸಾಹಿತ್ಯ ಏನಕ್ಕೆ ಡೆವಲಪ್ ಆಯಿತು, ಇದೆಲ್ಲದಕ್ಕೂ ಕಾರಣ ಆ ತಾಂಜಾವೂರಿನ ಬೃಹದೇಶ್ವರ ಟೆಂಪಲ್ ಅಂತಕ್ಕಂತಹದ್ದು ಒಂದಾದರೆ ಅದರ ಸುತ್ತ ಇರತಕ್ಕಂತಹ ಅಗ್ರಹಾರಗಳೇನಿತ್ತು ಇದಕ್ಕೆ ಪೂರಕವಾಗಿತ್ತು. ಇದು 14ನೇ ಶತಮಾನದವರೆಗೂ. 16ನೇ ಶತಮಾನದಿಂದ 18ನೇ ಶತಮಾನ ಅಂದರೆ ಇನ್ ಸ್ಪೆಸಿಫಿಕ್ ಹೇಳಬೇಕು ಅಂದರೆ 1822ವರೆಗೂ. ಇದು ಈ ಪುಸ್ತಕ ಏನಿದೆ, ಧರ್ಮಪಾಲ್ ಅನ್ನತಕ್ಕಂತಹವರು ನಮ್ಮ ಭಾರತದ ಒಬ್ಬ ಮೇಧಾವಿ ಅಂತ ಹೇಳ್ಬೋದು. ಇವರು ಬ್ರಿಟಿಷ್ ಲೈಬ್ರರಿನಲ್ಲಿ ಹೋಗಿ ಕೂತ್ಕೊಂಡು ಅನೇಕ ಪೇಪರ್ಗಳನ್ನು ತೆಗಿತಾರೆ, ಅನೇಕ ಪೇಪರ್ಗಳನ್ನು. ನಾನು ಆ ಪೇಪರ್ಗಳ ಉದಾಹರಣೆಗಳನ್ನ ಕೊಡ್ತೇನೆ. ಇದು ಬ್ಯೂಟಿಫುಲ್ ಟ್ರೀ ಅಂತ ಹೇಳಿ ಈ ಪುಸ್ತಕ. ಈ ಪುಸ್ತಕನ ತಾವು ಯಾರು ಬೇಕಾದರೂ ಕೊಂಡ್ಕೊಳ್ಬಹುದು, ಓದ್ಕೊಳ್ಬಹುದು. ನಾನು ಹೇಳ್ತಿರ್ತಕ್ಕಂತಹ ಮಾಹಿತಿಗಳೇನಿದೆ ಇದನ್ನು ಎಲ್ಲವೂ ಸಹ ಈ ಪುಸ್ತಕದಿಂದ ನಾನು ರೆಫರ್ ಮಾಡಿ ತಮ್ಮ ಮುಂದೆ ಒಂದಷ್ಟು ತುಣುಕುಗಳನ್ನು ಮಾತ್ರ ಹೇಳ್ತಾ ಇದ್ದೇನೆ. ಈ ಪುಸ್ತಕ ತುಂಬ ಇಂಪಾರ್ಟೆಂಟು ನಮ್ಮ ಭಾರತೀಯ ಎಜುಕೇಷನ್ ಸಿಸ್ಟಮ್ನ ಅರ್ಥ ಮಾಡ್ಕೊಳ್ಳಿಕ್ಕೆ. ಯಾಕೆ ಅಂತಂದರೆ 1822 ಯಾಕೆ ಇಲ್ಲೇ ಸ್ಪೆಸಿಫಿಕ್ ಆಗಿ ಮೆನ್ಷನ್ ಮಾಡ್ತಾರೆ ಅಂತ ಹೇಳಿದ್ರೆ, ಧರ್ಮಪಾಲ್ ಅವ್ರು ಬರೆದಿದ್ದು ಈಗ 20ನೇ ಶತಮಾನದಲ್ಲಿ. ಆ 1822ನಲ್ಲಿ ಲಾರ್ಡ್ ಮೆಕ್ಕಿಲೆ ಬರ್ತಾರೆ ಭಾರತಕ್ಕೆ ಲಾರ್ಡ್ ಮೆಕ್ಕಿಲೆ ಬಂದು ಭಾರತಾದ್ಯಂತ ಓಡಾಡ್ತಾರೆ. ಅನೇಕ ವರ್ಷಗಳಿಂದ ನಾವು ಆಕ್ರಮಣಕ್ಕೆ ಒಳಗಾಗಿದ್ದೇವೆ. ಅನೇಕ ವಿಚಾರಗಳು ನಮ್ಮ ಭಾರತದಲ್ಲಿ ಸುಟ್ಟೋಗಿದೆ. 16 ಯೂನಿವರ್ಸಿಟಿ ಸುಟ್ಟೋಗಿದೆ ಮತ್ತು ಅನೇಕ ಯೂನಿವರ್ಸಿಟಿಗಳು ಸುಟ್ಟೋಗಿದೆ. ಅಜಂತಾ ಎಲ್ಲೋರ ಅಂತಹ ಒಂದು ಮಹಾನ್ ಯೂನಿವರ್ಸಿಟೀಸ್ ಇತ್ತು, ಅಥವಾ ಬೇರೆ ಬೇರೆ ಯೂನಿವರ್ಸಿಟೀಸ್ ಇತ್ತು. ಇಲ್ಲಿ ಎಲ್ಲವೂ ಸಹ ಒಂದಷ್ಟು ಆಕ್ರಮಣಕ್ಕೆ ಒಳಗಾಗಿ ಒಂದಷ್ಟು ಯೂನಿವರ್ಸಿಟೀಸ್ ಆಗಲಿ ಅಥವಾ ಶಿಕ್ಷಣ ಪದ್ಧತಿ ಸ್ವಲ್ಪ ಮಟ್ಟಕ್ಕೆ ಅಂದರೆ ಸಾಕಷ್ಟು ಮಟ್ಟಕ್ಕೆ ಕುಸ್ತಿದ್ರೂ ಸಹ ಶೈಕ್ಷಣಿಕ ಪದ್ಧತಿ ನಮ್ಮಲ್ಲಿ ಕುಸ್ತಿತ್ತ ಅಂದರೆ ಲಾರ್ಡ್ ಮೆಕ್ಕಿಲೇನೇ ಒಪ್ಕೊಳ್ತಾರೆ. ಇಲ್ಲಿ ನಮ್ಮಲ್ಲಿದ್ದಂತಹ ಪೆಡಗಾಜಿ ಅಂದರೆ ಪಾಠ ಮಾಡ್ತಕ್ಕಂತಹ ಪದ್ಧತಿ ಏನಿತ್ತು ತುಂಬ ಅತ್ಯಂತ ಉತ್ತಮವಾಗಿದೆ ಭಾರತದಲ್ಲಿ. ಈ ಪೆಡಗಾಜಿ ಅಥವಾ ಪಾಠ ಮಾಡ್ತಕ್ಕಂತಹ ಸಿಸ್ಟಮ್ನ ನಾವು ರೀಪ್ಲೇಸ್ ಮಾಡದೇ ಇದ್ದರೆ ನಾವು ಇಲ್ಲಿ ಇವ್ರ ಮೇಲೆ ಆಡಳಿತವನ್ನು ನಡೆಸಲಿಕ್ಕಾಗಲ್ಲ ಅಂತ ಹೇಳಿ ಅವರು ಒಂದು ಪತ್ರದ ಮೂಲಕ ಅವರ ಬ್ರದರಿಂದಾಗೆ ಬರೀತಾರೆ. ಆ ಬರೆದಿದ್ದ ಪತ್ರ ಅನೇಕ ಬ್ರಿಟಿಷ್ ಲೈಬ್ರರಿನಲ್ಲಿ ಇವತ್ತಿಗೂ ಇದೆ. ಅದನ್ನು ಈ ಪುಸ್ತಕದಲ್ಲೂ ಸಹ ಮೆನ್ಷನ್ ಮಾಡ್ತಾರೆ. ಅದರಿಂದಾಗಿ ಒಂದು ಲಾರ್ಡ್ ಮೆಕಿಲೆ ಬಿಲ್ ಅಂತ ಪಾಸ್ ಆಗುತ್ತೆ. ಆ ಮೆಕಿಲೆ ಎಜುಕೇಷನ್ ಸಿಸ್ಟಮ್ಮು 1822ಇಂದ ಇವತ್ತು ಅಂದರೆ 2020ವರೆಗೂ, ಅಂದರೆ ಇವತ್ತಿಗೂ ಸಹ ನಾವು ಅದೇವೆಲ್ಲ ಮೆಕಿಲೆ ಎಜುಕೇಷನ್ ಸಿಸ್ಟಮಲ್ಲೇ ಇದ್ದೀವಿ ಅಂತ ಇಟ್ಕೊಳ್ಳಿ. ಯಾಕಂದರೆ NEP ರದ್ದಾಗಿದ್ದ ಕೂಡಲೇ ಮೆಕಿಲೆ ಎಜುಕೇಷನ್ ಸಿಸ್ಟಮಲ್ಲೇ ಇದ್ಬಿಡ್ತೀವಿ. NEP ಮಾನ್ನಲ್ಲಿ ಮಾತ್ರ ನಾವು ಭಾರತೀಯ ಸಾಂಸ್ಕೃತಿಕ ಶೈಕ್ಷಣಿಕ ಪದ್ಧತಿ ಅದಕ್ಕೆ ಹೋಗ್ತಾ ಇದ್ದೀವಿ. ಅಂದರೆ ಏನು ಭಾರತೀಯ ಶೈಕ್ಷಣಿಕ ಪದ್ಧತಿ ಅಂದರೆ ಏನು ಅಂತ ನಿಮ್ಗೆ ಒಂದು ಸೆಂಟೆನ್ಸಲ್ಲಿ ಹೇಳಕ್ಕೆ ಪ್ರಯತ್ನ ಮಾಡ್ತೇನೆ. ಎನ್ಕ್ವೈರಿ ಬೇಸ್ಡ್ ಲರ್ನಿಂಗ್ ಅಂತ ಹೇಳ್ತೇವೆ. ಅಂದರೆ ಎನ್ಕ್ವೈರಿ ಬೇಸ್ಡ್ ಲರ್ನಿಂಗ್ ಅಂದರೆ ಪ್ರತಿಯೊಂದು ಮಗುವೂ ಸಹ ಹುಟ್ಟಿದಾಗ ಅಥವಾ ಸ್ವಲ್ಪ ಬೆಳೀತಿದ್ದಾಗ ಅದರಲ್ಲಿ ಇನ್ಬಿಲ್ಟ್ ಕ್ಯಾರೆಕ್ಟರ್ಸ್ ಇರ್ತವೆ. ಯಾರೂ ಸಹ ಅರ್ಜುನನ್ಗೆ ಬಿಲ್ಲು ಬಾಣನ ಕೊಟ್ಟು ನೀನು ಬಿಲ್ಲು ಬಾಣದಲ್ಲಿ ನೀನು ಮಾಡು, ಭೀಮನಿಗೆ ಗದೆಯನ್ನು ಕೊಟ್ಟು ನೀನು ಗದಾಧಾರಿಯಾಗು ಅಂತ ಹೇಳಿದ್ದಲ್ಲ. ಯಾಕೆಂದರೆ ಅವನಲ್ಲಿ ಇನ್ಬಿಲ್ಟ್ ಇತ್ತು. ಕೃಷ್ಣನಲ್ಲಿ ಚಕ್ರದ ಒಂದು ಸ್ಕಿಲ್ ಏನಿತ್ತು ಅದು ಇನ್ಬಿಲ್ಟ್ ಇತ್ತು. ಹೆಂಗೆ ತಿಳ್ಕೊಳ್ತಾರೆ ಅಂತಂದರೆ ನಮ್ಮ ಬಾಡಿ ಫಾರ್ಮ್ಯಾಟು, ನಮ್ಮ ಜೆನೆಟಿಕಲ್ ಫಾರ್ಮ್ಯಾಟ್ಸು, ನಮ್ಮ ತಂದೆ ತಾಯಿ ಹೇಗೆ ಇದು ಮಾಡಿದ್ರು, ನಮ್ಮ ತಾತ ಅಜ್ಜಿ ಅಥವಾ ಅವರ ತಂದೆ, ನಮಗೊಂದು ಜೆನೆಟಿಕಲ್ ಫಾರ್ಮ್ಯಾಟ್ಸ್ ಇರುತ್ತೆ. ಈ ಜೆನೆಟಿಕಲ್ ಫಾರ್ಮ್ಯಾಟ್ಸು ಆರೋಗ್ಯದಲ್ಲೂ ಇರುತ್ತೆ. ನಮ್ಮಲ್ಲಿರ್ತಕ್ಕಂಥ ಸ್ಕಿಲ್ ಸೆಟ್ಸು, ಯಾರೋ ಒಬ್ಬರು ನನ್ನ ತಂದೆಗೆ ದಿನಕ್ಕೆ ಒಂದು 10 ಗಂಟೆ ಓದ್ತಾರೆ ಅಂತ ಹೇಳಿದ್ರೆ ನನ್ನಲ್ಲೂ ಆ ಕಲ್ಚರ್ ಇನ್ಕಲ್ಕೇಟ್ ಆಗಿಬಿಡುತ್ತೆ. ಆದರೆ ನನ್ನ ತಂದೆ ಒಂದು 10 ಗಂಟೆ ಹೋಗಿ ತೋಟದಲ್ಲಿ ಕೆಲಸ ಮಾಡ್ತಾರೆ, ನನ್ನಲ್ಲೂ ಆ ಕಲ್ಚರ್ ಇನ್ಕಲ್ಕೇಟ್ ಆಗ್ತದೆ. ಇದು ಅನೇಕ ರಿಸರ್ಚ್ ಆಗಿವೆ. ಅಮೇರಿಕನ್ ರಿಸರ್ಚರ್ಸು ಸಹ ಒಪ್ಕೊಳ್ತಾರೆ. 7 ಜನರೇಷನ್ಸ್ ಒಂದು ಪದ್ಧತಿ ಇದ್ದರೆ ಆ ಪದ್ಧತಿ ಅವರಲ್ಲಿ ಜೆನೆಟಿಕಲ್ ಕೋಡ್ ಆಗಿ ಡೆವಲಪ್ ಆಗ್ತಾ ಹೋಗುತ್ತೆ ಅಂತ ಹೇಳ್ತಾರೆ. ನಮ್ಮಲ್ಲಿ ಈ ಎನ್ಕ್ವೈರಿ ಬೇಸ್ಡ್ ಮಾಡ್ಯೂಲ್ ಅನ್ನತಕ್ಕಂತಹದ್ದು ಅಂದರೆ 1822ವರೆಗೂ ಅಂದರೆ ನಾವು ನಮ್ಮ ಶೈಕ್ಷಣಿಕ ಪದ್ಧತಿ ಏನಿದೆ ನಮಗೊಂದು 4-5 ಸಾವಿರ ಅಥವಾ 10,000 ವರ್ಷಗಳ ಪದ್ಧತಿ ಮತ್ತು ಸಿಸ್ಟಮ್ ಸಿಗ್ತಾ ಹೋಗ್ತದೆ. 1822ವರೆಗೂ ನಾವು ಈ ಪದ್ಧತಿಲಿ ಇದ್ವಿ. 1822ನಲ್ಲಿ ಲಾರ್ಡ್ ಮೆಕ್ಕಿಲೆ ಏನು ಮಾಡ್ತಾರೆ ಅಂದರೆ ಈ ಎನ್ಕ್ವೈರಿ ಬೇಸ್ಡ್ ಲರ್ನಿಂಗ್ನ ತೆಗೆದುಬಿಟ್ಟು ಲಾರ್ಡ್ ಮೆಕ್ಕಿಲೆ ಎಜುಕೇಷನ್ ಸಿಸ್ಟಮ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಆ ಲಾರ್ಡ್ ಮೆಕ್ಕಿಲೆ ಎಜುಕೇಷನ್ ಸಿಸ್ಟಮ್ನ ನಾವು ಇಲ್ಲಿವರೆಗೂ ಫಾಲೋ ಮಾಡ್ಕೊಂಡಿದ್ದೀವಿ, ಇನ್ನು ಮುಂದೇನೂ ಫಾಲೋ ಮಾಡ್ತೀವಿ ಅಂತ ಕಾಂಗ್ರೆಸ್ನ ಕರ್ನಾಟಕ ಸರ್ಕಾರ ಹೇಳ್ತಾ ಇದೆ. ಇದೇ ಸಿಸ್ಟಮ್ನ World War I, World War II ಆದಮೇಲೆ ಇಡೀ ಪ್ರಪಂಚದಾದ್ಯಂತ ಶಿಕ್ಷಣಿಕ ಪದ್ಧತಿಯನ್ನು ಬದಲಾವಣೆ ಮಾಡಬೇಕು ಅಂತ ಹೇಳಿ ಅನೇಕ ಜನ
ಹೋರಾಟಗಾರರು ಮತ್ತು ಚಿಂತಕರು ಒಂದು IB ಎಜುಕೇಷನ್ ಸಿಸ್ಟಮ್, ಇಂಟರ್ನ್ಯಾಷನಲ್ ಬ್ರಾಕೆಲೆಟ್ ಎಜುಕೇಷನ್ ಸಿಸ್ಟಮ್, ಜಿನಿವಾದಲ್ಲಿ ಏನು ಬೋರ್ಡ್ ಇದೆ ಇದನ್ನು ಅಡಾಪ್ಟ್ ಮಾಡ್ಕೊಳ್ಬೇಕು ಅಂತ ಹೇಳಿ ಅನೇಕ ಕಡೆ ಓಡಾಡ್ತಾರೆ. ಭಾರತದ ಒಂದೇ ಅಲ್ಲ, ಎಲ್ಲ ಕಡೆನೂ ಓಡಾಡ್ತಾರೆ. ಮಾಂಟೆಸರಿ ಇತ್ತು, ರೆಜಿಲೋ ಎಮ್ಮೆಲೋ ಮೆಥಡ್ ಇತ್ತು, ಮತ್ತು ಭಾರತದಕ್ಕೂ ಬಂದು ಅಂದರೆ 1822ಗಿಂತ ಹಿಂದುಗಡೆ ಏನೇನು ಸಿಸ್ಟಮ್ಸ್ ಇತ್ತು, ಗುರುಕುಲ ಎಜುಕೇಷನ್ ಸಿಸ್ಟಮ್, ಇದನ್ನೆಲ್ಲ ನೋಡ್ಕೊಳ್ತಾರೆ. ಇದೇ ಸರಿಯಾದ ಸಿಸ್ಟಮ್ ಅಂತ ಹೇಳಿ ಹೋಗಿ ಅಡಾಪ್ಟ್ ಮಾಡಿಕೊಂಡು IB ಬೋರ್ಡ್ ಅಂತ ಮಾಡ್ತಾರೆ. ಇವತ್ತು ನಾನು ಶಾಲೆ ನಡೆಸ್ತಾ ಇದ್ದೇನೆ, ನನ್ನ ಶಾಲೆನಲ್ಲಿ IB ತರಬೇಕು ಅಂದರೆ ನನಗೆ ಮಿನಿಮಮ್ ಕಾಸ್ಟು 3.5 ಲಕ್ಷ. ಅಥವಾ ಫಿನ್ಲ್ಯಾಂಡ್ ಎಜುಕೇಷನ್ ಸಿಸ್ಟಮ್ ಏನಿದೆ ಅದು ಇದಕ್ಕಿಂತ IBಗಿಂತ ಇನ್ನೊಂದು ಸ್ಟೆಪ್ ಮುಂದೆ ಹೋಗುತ್ತೆ. ಅಬ್ಸರ್ವೇಷನ್ ಮಾತ್ರ ಮಾಡುತ್ತೆ ಮಕ್ಕಳಲ್ಲಿ ಏನೇನು ಸ್ಕಿಲ್ ಸೆಟ್ಸ್ ಇದೆ ಅಂತ ಹೇಳಿ. ಅಲ್ಲಿ ಮಕ್ಕಳಿಗೆ ಯಾವುದೋ ಟಾಸ್ಕು ಕೊಡಲ್ಲ 7 ವರ್ಷದವರೆಗೂ. 7 ವರ್ಷ ಆದಮೇಲೆ ಮಾತ್ರನೇ ಟಾಸ್ಕ್ ಕೊಡುತ್ತೆ. ನಾನು ಅದೆಲ್ಲ ಸಿಸ್ಟಮ್ಸ್ಗೂ ಬರ್ತೇನೆ, ಏನೇನು ಅದು ಸಿಸ್ಟಮ್ಸು ಅಂತ ಹೇಳಿ. ಇಂತಹ ಒಂದು ಎಜುಕೇಷನ್ ಸಿಸ್ಟಮ್ನ ಭಾರತದಲ್ಲಿ ಸ್ಥಾಪನೆ ಮಾಡಿ ನಾವು ಅನೇಕ ವರ್ಷಗಳು ನಡೆಸ್ಕೊಂಡ್ಬಂದ್ವಿ. ಆದ್ದರಿಂದಾಗಿ ನಮ್ಮಲ್ಲಿ ಅನೇಕ ಜನ ದಾಳಿಕೋರರು ಬಂದರು, ಅನೇಕ ಜನ ನಮ್ಮನ್ನ ಲೂಟ್ ಮಾಡಿದ್ರು. ಆದರೂ ನಮ್ಮ ತನವನ್ನು ನಾವು 1822ವರೆಗೂ ಬಿಟ್ಟುಕೊಡ್ಲಿಲ್ಲ. ಆದರೆ ಲಾರ್ಡ್ ಮೆಕ್ಕಿಲೆ ಏನು ಮಾಡ್ತಾರೆ ಅಂದರೆ, ನೀವು ಅಂದರೆ ಸಂಸ್ಕೃತ ಅಥವಾ ಕನ್ನಡ ಅಥವಾ ಬೆಂಗಾಲಿ, ತಮಿಳು, ಒರಿಯಾ, ಮಲಯಾಳಂ, ತೆಲುಗುನಲ್ಲಿ ಅಥವಾ ಮರಾಠಿನಲ್ಲಿ ಅಥವಾ ಗುಜರಾತಿನಲ್ಲಿ ನೀವು ಪಾಠ ಕಲಿತಕ್ಕಂಥವರೆಲ್ಲನೂ ಕೆಳಗಡೆ ಇಂಗ್ಲೀಷ್ನಲ್ಲಿ ನೀವು ಪಾಠ ಕಲಿತ್ರೆ ಮಾತ್ರ ನೀವು ಪ್ರಪಂಚದಾದ್ಯಂತ ನಮ್ಮ ಸ್ಟ್ಯಾಂಡರ್ಡ್ಗೆ ಬರ್ತೀರಾ ಅಂತ ಹೇಳಿ ಫಸ್ಟ್ ತಲೆಗೆ ತುಂಬಿಟ್ರು ನಮ್ಮನ್ನ. ಅಂದರೆ ನಾನು ಅದೇ ಮೆಟಾಫಿಸಿಕ್ಸ್ನ ಅಥವಾ ಅದೇ ಕ್ವಾಂಟಮ್ ಫಿಸಿಕ್ಸ್ನ ಅಥವಾ ಅದೇ ಆಸ್ಟ್ರಾನಮಿಕಲ್ ಫಿಸಿಕ್ಸ್ನ ನನ್ನ ಕನ್ನಡದಲ್ಲೋ ಅಥವಾ ನನ್ನ ಸಾಂಸ್ಕ್ರಿಟಲ್ಲೋ ಓದಿದ್ರೆ ನಿನಗೆ ಬುದ್ಧಿ ಇಲ್ಲ, ಅಂದರೆ ನೀನು ಕೆಳಮಟ್ಟದವನು ಅಥವಾ ನಿನಗೆ ಗೊತ್ತೇ ಇಲ್ಲ ಮೆಟಾಫಿಸಿಕ್ಸ್ ಅಂದರೆ ಏನು ಅಂತ. ನನ್ನ ಹತ್ರ ಇರ್ತಕ್ಕಂತಹ ಪುಸ್ತಕ ಮಾತ್ರ ಶ್ರೇಷ್ಠ. ಅದರಿಂದಾಗಿ ನೀನು ಇಂಗ್ಲೀಷ್ ಬರಲ್ಲ ಅಂದರೆ ನೀನು ದಡ್ಡ ಅಂತ ಹೇಳಿ ಲಾರ್ಡ್ ಮೆಕಿಲೆ ಒಂದು ರೂಲ್ ಮಾಡಿದ್ರು. ಈ ರೂಲ್ನ ನಾವು ಈ ಮೆಕಿಲೆ ಎಜುಕೇಷನ್ ಸಿಸ್ಟಮ್ನಲ್ಲಿ ಇವತ್ತಿಗೂ ಫಾಲೋ ಮಾಡ್ಕೊಂಡು ಬರ್ತಾ ಇದ್ದೀವಿ. ಇನ್ಕ್ಲೂಡಿಂಗ್ NEP ರದ್ದು ಮಾಡಿದ ಕೂಡಲೇ ನೆನ್ಪಿಟ್ಕೊಳ್ಳಿ, NEP ರದ್ದು ಮಾಡಿದ ಕೂಡಲೇ ಇದೇ ಸಿಸ್ಟಮ್ ಹೋಗುತ್ತೆ. ಅಂದರೆ ಇಂಗ್ಲೀಷ್ ಮಾತ್ರನೇ ಪ್ಯಾರಾಮೀಟರ್. ನಮ್ಮ ನಾಲೆಡ್ಜ್ ಅಂದರೆ ನಮ್ಮ ಬುದ್ಧಿಶಕ್ತಿ ಅಥವಾ ನಮ್ಮ ಜ್ಞಾನಶಕ್ತಿಗೆ ಅರ್ಹತೆ ಏನು ಅಂದರೆ ಇಂಗ್ಲೀಷ್ ಲ್ಯಾಂಗ್ವೇಜ್ ಮಾತ್ರ. ಅದಕ್ಕೆ ಡಾಕ್ಟರ್ ಅಂಬೇಡ್ಕರ್ ಹೇಳ್ತಾರೆ, ಭಾರತದಲ್ಲಿ ಯಾವುದನ್ನು ನಾವು ರಾಷ್ಟ್ರೀಯ ಭಾಷೆ ಮಾಡಬೇಕು ಅಂತ ಹೇಳಿದ್ರೆ ಸಾಂಸ್ಕ್ರಿಟ್ ಅಂತ ಹೇಳ್ತಾರೆ. ಯಾಕಂದರೆ ಅನೇಕ ಭಾರತದಲ್ಲಿ 2200 ಭಾಷೆಗಳಿದೆ. 1500 ಭಾಷೆಗಳಿಗೆ ಬೇಸ್ ಏನು ಅಂದರೆ ಸಾಂಸ್ಕ್ರಿಟ್ಟು. ಇನ್ನು ಕೆಲವು ಭಾಷೆಗಳಿಗೆ ಬೇರೆ ಬೇರೆ ಅಂತ ರೆಫರೆನ್ಸಸ್ ಕೊಡ್ತಾರೆ, ಬಟ್ ಅಲ್ಲೂ ಹುಡುಕಿದ್ರೂ ಸಹ ಸಾಂಸ್ಕ್ರಿಟೇ ಸಿಗ್ತಾ ಇದೆ. ಯಾಕೆಂದರೆ ಅನೇಕ ಜನ ಏನು ಹೇಳ್ತಾರೆ, ಇಲ್ಲ ನಮ್ಮದು ಲ್ಯಾಟಿನ್ ಇರ್ಬೋದು, ನಮ್ಮದು ಬೇರೆ ಭಾಷೆ ಇದೆ ಅಂತ ಹೇಳಿ. ಇಲ್ಲ, ಅದಕ್ಕೂ ಸಹ ಆ ಭಾಷೆಗೆ ಬೇಸು ಸಾಂಸ್ಕ್ರಿಟ್ ಆಗಿತ್ತು ಅಂತ ಹೇಳಿ ಅನೇಕ ಜನ ಇವತ್ತಿಗೂ ಸಹ ವಿಶ್ಲೇಷಣೆ ಮಾಡ್ತಾ ಇದ್ದಾರೆ. ನಾನು ಆ ಪಾರ್ಟ್ಗೆ ಹೋಗ್ತಾ ಇಲ್ಲ ಇವಾಗ. ಆದರೆ ಅಂದರೆ ಏನು ಅರ್ಥ ಮಾಡಿದ್ರು ಲಾರ್ಡ್ ಮೆಕಿಲೆ, ಕಂಪ್ಯಾರಿಟಿವ್ ಸ್ಕೇಲ್ ತಂದಿಟ್ರು. ನಾನು ಸಂತೋಷವಾಗೇ ಇದ್ದೀನಿ. ನನ್ನ ಸ್ನೇಹಿತ ಯಾರ ಹತ್ರನೋ ಬೆನ್ಸ್ ಇದೆ, ನನ್ನ ಹತ್ರ ಯಾವುದೋ ಒಂದು ಸಣ್ಣ ಕಾರ್ ಇದೆ, ಮಾರುತಿ ಕಾರ್ ಇದೆ, ನಾನು ಖುಷಿಯಾಗಿದ್ದೀನಿ ನನ್ನ ಕಾರಲ್ಲಿ, ಅಥವಾ ನಾನು 2 ವೀಲರ್ ಇಟ್ಕೊಂಡಿದ್ದೀನಿ ಖುಷಿಯಾಗಿದ್ದೀನಿ. ನನ್ನ ಸ್ನೇಹಿತನ ಹತ್ರ ಬೆನ್ಸ್ ಬಂದ ಕೂಡಲೇ ನನಗೆ ಹೊಟ್ಟೆವರಿ ಬರುತ್ತೆ. ಅಂದರೆ ಕಂಪ್ಯಾರಿಟಿವ್ ಸ್ಕೇಲ್ ಏನಿದೆ, ನಿನಗೆ ನಾನು ಕಂಪೇರ್ ಮಾಡ್ಕೊಂಡ್ರೆ ಅಂದರೆ ಬ್ರಿಟಿಷರ್ಸ್ಗೆ ನಾನು ಕಂಪೇರ್ ಮಾಡ್ಕೊಂಡ್ರೆ, ಬ್ರಿಟಿಷರ್ಸ್ ಲ್ಯಾಂಗ್ವೇಜ್ ಕಂಪೇರ್ ಮಾಡ್ಕೊಂಡ್ರೆ ನಾನು ಕಡಿಮೆ ಅಥವಾ ಜಾಸ್ತಿ ಅನಿಸ್ತೀನಿ. ಆ ಕಾಂಪ್ಲೆಕ್ಸಿಂದ ನಾನು ಸಫರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ನಾನು ಸಫರ್ ಆಗೇ ಆಗ್ತೀನಿ. ಅದಾಗಿದ್ದು ಭಾರತದಲ್ಲಿ 1822 ಲಾರ್ಡ್ ಮೆಕಿಲೆ ಎಜುಕೇಷನ್ ಸಿಸ್ಟಮ್ನಲ್ಲಿ. ಫಸ್ಟ್. ಸೆಕೆಂಡ್, ನಮ್ಮ ಎನ್ಕ್ವೈರಿ ಬೇಸ್ಡ್ ಲರ್ನಿಂಗ್ ಏನಿತ್ತು ಅದನ್ನು ತೆಗೆದ್ಬಿಟ್ಟು ಏನು ಮಾಡಿದ್ರು, ಫ್ಯಾಕ್ಟ್ರಿ ಎಜುಕೇಷನ್ ಸಿಸ್ಟಮ್ನ ಮಾಡಿದ್ರು. ಯಾಕೆ ಅಂತ ಹೇಳಿದ್ರೆ ಫ್ಯಾಕ್ಟ್ರಿ ಎಜುಕೇಷನ್ ಸಿಸ್ಟಮು ಇವರಲ್ಲಿ 16ನೇ ಶತಮಾನ ಅಂದರೆ 1780ವರೆಗೂ ಇವ್ರು ಬರೀ ಬೈಬಲ್ನ ಓದ್ತಾ ಇದ್ರು. ಬೈಬಲ್ ಬಿಟ್ಟರೆ ಬೇರೆ ಪುಸ್ತಕನೇ ಇರಲಿಲ್ಲ ಇವ್ರ ಹತ್ರ, ಬರೀ ಬೈಬಲ್. ನೆನ್ಪಿಟ್ಕೊಳ್ಳಿ, ಒಂದು 1000 ಪೇಜ್ ಇರ್ಬೋದಾ ಬೈಬಲ್ಲು. ನಾನು ಪೂರ್ತಿಯನ್ನು ಓದಿಲ್ಲ, ಆದರೆ ಸ್ವಲ್ಪ ಓದಲಿಕ್ಕೆ ಒಂದಷ್ಟು ತುಣುಕುಗಳನ್ನು ಮಾಡಿದ್ದೇನೆ. ಓಲ್ಡ್ ಟೆಸ್ಟಿಮನಿ, ನ್ಯೂ ಟೆಸ್ಟಿಮನಿ ಎಲ್ಲ ಇಟ್ಕೊಂಬಿಡಿ. ಹಬ್ಬ ಅಂದರೆ ಎಷ್ಟು ಪೇಜ್ ಇರ್ಬೋದು ಅಷ್ಟೇ ಪೇಜ್ ಇರ್ತಕ್ಕಂಥದ್ದು. ಆ ಬೈಬಲ್ ಮಾತ್ರ ಓದ್ತಾ ಇದ್ರು 1780ವರೆಗೂ. ನೆನ್ಪಿಟ್ಕೊಳ್ಳಿ, 1780ವರೆಗೂ. 1780ಇಂದ ಹಿಡ್ಕೊಂಡು 1820ವರೆಗೂ ಇವರು ಆಗ ಸಂಡೇ ಸ್ಕೂಲ್ಸ್ ಅಂತ ಮಾಡ್ತಾರೆ. ಆಮೇಲೆ ಪೀಲ್ ಸ್ಕೂಲ್ಸ್ ಅಂತ ಮಾಡ್ತಾರೆ. ನನ್ನ ಹತ್ರ ಸ್ಟ್ಯಾಟಿಸ್ಟಿಕ್ಸ್ ಇದೆ, ನಾನು ಸ್ಟ್ಯಾಟಿಸ್ಟಿಕ್ಸು ಓದ್ಬಿಡ್ತೇನೆ ತಮಗೆ. ಚಾರಿಟಿಗೆ ಸ್ಕೂಲ್ಸ್ ಅಂತ ಸ್ಟಾರ್ಟ್ ಮಾಡ್ತಾರೆ ಇವರು 1780ನಲ್ಲಿ. 1802ನಲ್ಲಿ ಪೀಲ್ ಸ್ಕೂಲ್ಸ್ ಅಂತ ಮಾಡ್ತಾರೆ. 1880ನಲ್ಲಿ ಇವರಲ್ಲಿ ಇದ್ದಿದ್ದು 6 ಲಕ್ಷ ಜನ ಮಾತ್ರ ಓದ್ತಾ ಇದ್ರು, ಅಂದರೆ ಇನ್ಕ್ಲೂಡಿಂಗ್ ಗ್ರೇಟ್ ಬ್ರಿಟನಲ್ಲಿ ಸಹ. 1851ನಲ್ಲಿ ಒಂದು ಸೆನ್ಸಸ್ ಮಾಡ್ತಾರೆ, 21 ಲಕ್ಷ ಜನ ಓದ್ತಾ ಇರ್ತಾರೆ. ಆಮೇಲೆ ನ್ಯಾಷನಲ್ ಸ್ಕೂಲ್ಸ್ ಅಂತ ಇವರು ಫಸ್ಟ್ ಇಂಟ್ರೊಡ್ಯೂಸ್ ಮಾಡಿದ್ದು 1834ಅಲ್ಲಿ. ನಮ್ಮಲ್ಲಿ ಲಾರ್ಡ್ ಮೆಕಿಲೆ ಎಜುಕೇಷನ್ ಸಿಸ್ಟಮ್ನ ಇಂಟ್ರೊಡ್ಯೂಸ್ ಮಾಡಿದ್ಮೇಲೆ ಇವರು ನ್ಯಾಷನಲ್ ಸ್ಕೂಲ್ಸ್ ಅಂತ ಮಾಡಿದ್ದು 1834ಅಲ್ಲಿ. ಅದೇ ಟೈಮ್ನಲ್ಲಿ ಒಂದಷ್ಟು ಸ್ಟ್ಯಾಟಿಸ್ಟಿಕ್ಸ್ನ ಕೊಡ್ತಾನೆ. ನಮ್ಮ ಇವತ್ತಿನ ಬೆಂಗಾಲ್ ಅಂದರೆ ವೆಸ್ಟ್ ಬೆಂಗಾಲು ಮತ್ತು ಈಸ್ಟ್ ಬೆಂಗಾಲ್ ಅಂದರೆ ಬಾಂಗ್ಲಾದೇಶನೂ ಭಾರತದಲ್ಲೇ ಇತ್ತು. ಇವೆರಡೂ ಸೇರಿಸ್ಕೊಂಡ್ರೆ 1 ಲಕ್ಷ ಜನ ವಿದ್ಯಾರ್ಥಿಗಳಿದ್ರು. 1 ಲಕ್ಷ ಜನ.
ಅದೇ ಮೆಡ್ರಾಸ್ ಪ್ರಾವಿನ್ಸು ಅಂದರೆ ಈ ನಮ್ಮ ಮೈಸೂರಿನ ಪ್ರಾಂತ್ಯ ಬಿಟ್ಟು ನಾನು ಹೇಳ್ತಾ ಇದ್ದೇನೆ, ಮೆಡ್ರಾಸ್ ಪ್ರಾವಿನ್ಸ್ ಒಂದೇ ಇದರಲ್ಲಿ ಬ್ರಿಟಿಷರ್ಸ್ ಆಳ್ವಿಕೆ ನಡೆಸ್ತಿದ್ದಂಥ ಮೆಡ್ರಾಸ್ ಪ್ರಾವಿನ್ಸಲ್ಲಿ 1,57,195 ಜನ ಸ್ಕೂಲ್ಗೆ ಹೋಗುವಂಥ ವಿದ್ಯಾರ್ಥಿಗಳಿದ್ರು. 5,431 ಉನ್ನತ ವ್ಯಾಸಂಗ ಮಾಡ್ತಿದ್ದಂಥ ವಿದ್ಯಾರ್ಥಿಗಳಿದ್ರು. ಇದೇ ಪಂಜಾಬಲ್ಲಿ ಪಂಜಾಬ್ ಅಂದರೆ ಈಸ್ಟ್ ಪಂಜಾಬು, ವೆಸ್ಟ್ ಪಂಜಾಬು, ಹರಿಯಾಣ ಮತ್ತು ಹಿಮಾಚಲ್ ಪ್ರದೇಶ ಏನಿದೆ 3,30,000 ವಿದ್ಯಾರ್ಥಿಗಳಿದ್ರು. 26,963 ಕಾಲೇಜಿನ ವಿದ್ಯಾರ್ಥಿಗಳಿದ್ರು. ಅಂದರೆ ಯೋಚನೆ ಮಾಡ್ಕೊಳ್ಳಿ, ಇದು 1830 ಮತ್ತು 1826ನ ಡೇಟಾ ಆಯಿತು. ಈ ಶಾಲೆಗಳಲ್ಲಿ ಕೇವಲ ಬ್ರಾಹ್ಮಣರು ಓದ್ತಿದ್ರ ಅಂದರೆ ಖಂಡಿತವಾಗ್ಲೂ ಇಲ್ಲ. ಯಾಕೆಂದರೆ ಬ್ರಾಹ್ಮಣರಲ್ಲಿ ಕೇವಲ 20% ಅಂದರೆ 29, ಮೆಡ್ರಾಸ್ ಮಾತ್ರ ಸ್ಟ್ಯಾಟಿಸ್ಟಿಕ್ಸ್ ಹೇಳ್ತಾ ಇದ್ದೀನಿ, 29,721 ಬ್ರಾಹ್ಮಣರು ಓದ್ತಿದ್ರೆ ಶೂದ್ರರು ಅಂದರೆ ನಾನು ನೀವು ಎಲ್ಲರೂ ಸೇರಿಸ್ಕೊಂಡು ಅಂದರೆ ಇದರಲ್ಲಿ ದಲಿತರು, ಅತ್ಯಂತ ದಲಿತರು ಸಹ, ಯಾಕಂದರೆ ಕಾಸ್ಟ್ ಸೆನ್ಸಸ್ಸು ಈ ಪುಸ್ತಕದಲ್ಲಿ ಕಾಸ್ಟ್ ವೈಸೂ ಈ ಪುಸ್ತಕದಲ್ಲಿ ಕೊಡ್ತಾರೆ. ಮೆಡ್ರಾಸ್ ಪ್ರಾವಿನ್ಸಲ್ಲಿ ಯಾವ ಜಾತಿಯ ಜನ ಯಾವ ಶೈಕ್ಷಣಿಕ ಪದ್ಧತಿನಲ್ಲಿ ಉನ್ನತ ವ್ಯಾಸಂಗನೂ ಮಾಡ್ತಿದ್ರು ಅಂತ ಹೇಳಿ ನಾನು ಅದ್ರ ಶೂದ್ರದ್ದು ಒಂದು ಜನರಲ್ ಸ್ಟ್ಯಾಟಿಸ್ಟಿಕ್ಸ್ ಕೊಡ್ತೀನಿ. 75,943 ಅಂದರೆ 50% ಆಫ್ ವಿದ್ಯಾರ್ಥಿಗಳೇನಿದ್ರು ಶೂದ್ರಾಗಿದ್ದರು. ಅದರಲ್ಲಿ 20% ಮಹಿಳೆಯರಾಗಿದ್ದರು, ಇನ್ಕ್ಲೂಡಿಂಗ್ ದಲಿತರು ಸೇರಿಸ್ಕೊಂಡು. ಬ್ರಾಹ್ಮಣ ಹೆಣ್ಮಕ್ಳು 4% ಆಗಿದ್ದರು. ಅದೇ ಮುಸಲ್ಮಾನರಿಗೆ ಶಿಕ್ಷಣ ಸಿಗ್ತಾ ಇರಲಿಲ್ವ ಅಂದರೆ ಆವತ್ತಿಗೆ ಸಿಗ್ತಾ ಇತ್ತು, ಯಾಕಂದರೆ ಆಗಾಗಲೇ ಬ್ರಿಟಿಷರು ಅಂದರೆ ಇನ್ವೇಡರ್ಸ್ ರೂಲ್ ಅಂದರೆ ಮೊಘಲರು ಬೇರೆಯವ್ರ ರೂಲ್ ಎಲ್ಲ ಮುಗಿದಿತ್ತು. ಮುಸ್ಲಿಮ್ಸು 10,644 ಜನ ವಿದ್ಯಾರ್ಥಿಗಳು, 7% ಆಫ್ ವಿದ್ಯಾರ್ಥಿಗಳು ಮುಸಲ್ಮಾನರಾಗಿದ್ದರು. ಅದರಲ್ಲಿ 30% ಹೆಣ್ಮಕ್ಕಳಿಗೆ ಶಿಕ್ಷಣ ಸಿಗ್ತಾ ಇತ್ತು. ನೋಡಿ, ಅವತ್ತಿಗೆ ಕಂಪೇರ್ ಮಾಡ್ಕೊಳ್ಳಿ. ಆಮೇಲೆ ವೈಷ್ಣವರು ಮತ್ತು ಬೇರೆ ಜನಾಂಗದವರು 22,925 ಜನ ವ್ಯಾಸಂಗ ಮಾಡ್ತಿದ್ರು, ಅಂದರೆ 15%. ಅದರಲ್ಲಿ 16% ಹೆಣ್ಣುಮಕ್ಕಳು ಸಹ ವಿದ್ಯಾರ್ಥಿಗಳಾಗಿದ್ದರು ಅಂತಕ್ಕಂತಹದನ್ನು ಸ್ಟ್ಯಾಟಿಸ್ಟಿಕ್ಸ್ ಕೊಡ್ತಾರೆ. ಒರಿಸ್ಸಾದಲ್ಲಿ ಮತ್ತು ಬೆಂಗಾಲಲ್ಲಿ ಮತ್ತು ಅನೇಕ ಪ್ರಾಂತ್ಯಗಳಲ್ಲಿ ಹೆಣ್ಮಕ್ಳಿಗೋಸ್ಕರನೇ ಶಾಲೆ ಇತ್ತು. ಅಂದರೆ ಹೆಣ್ಮಕ್ಕಳನ್ನ ನಾವು ಶಿಕ್ಷಣನ ದೂರ ಉಳಿಸಿದ್ವು ಅಂದರೆ ಖಂಡಿತವಾಗಲಿಲ್ಲ. ಹೆಣ್ಮಕ್ಳಿಗೋಸ್ಕರನೇ ಶಾಲೆಗಳಿತ್ತು. ತತ್ಸುಮಾರು 100 ಶಾಲೆಗಳಿತ್ತು ಅಂತ ಬರೀತಾರೆ ಇದೇ ಪುಸ್ತಕದಲ್ಲಿ. ಒರಿಸ್ಸಾ ಮತ್ತು ಬೆಂಗಾಲ್ ಅಂದರೆ ಅಖಂಡ ಬೆಂಗಾಲ್ ಅಂತ ಇಟ್ಕೊಳ್ಳೋಣ, ಇನ್ಕ್ಲೂಡಿಂಗ್ ಅಸ್ಸಾಂನ ಒಂದಷ್ಟು ಪ್ರಾಂತ್ಯಗಳು ಸೇರಿಸ್ಕೊಂಡು. ಇಂತಹ ಒಂದು ಶಿಕ್ಷಣ ಪದ್ಧತಿ ನಮ್ಮ ಭಾರತದಲ್ಲಿ 1822ಗಿಂತ ಹಿಂದೆನೇ ಇತ್ತು. ನಮ್ಮ ತತ್ಸುಮಾರು 1931ನಲ್ಲಿ ಮಹಾತ್ಮ ಗಾಂಧಿ ಅವರು ಒಂದು ಲೆಟರ್ ಬರೀತಾರೆ ಬ್ರಿಟಿಷ್ ಅಧಿಕಾರಿಗಳಿಗೆ. 60 ವರ್ಷಗಳ ಹಿಂದೆ ಅಂದರೆ 50-60 ವರ್ಷಗಳಿಂದನೇ ನಾವು ನಿಮ್ಮ ಶೈಕ್ಷಣಿಕ ಪದ್ಧತಿಗಿಂತ ಜಾಸ್ತಿ ಲಿಟ್ರೇಟ್ಸ್ ಆಗೈತಿ, ಇವತ್ತು ನಮ್ಮ ಇಲಿಟ್ರೇಟ್ಸ್ನ ಇನ್ಕ್ರೀಸ್ ಮಾಡಿದವ್ರು ತಾವು ಅಂತ ಹೇಳಿ ಆಪಾದನೆ ಮಾಡುತ್ತಾ ಬರೀತಾರೆ. ಪತ್ರ ವಿನಿಯೋಗನೂ ಸಹ ಮಹಾತ್ಮ ಗಾಂಧಿ ಮತ್ತು ಬ್ರಿಟಿಷ್ ಅಧಿಕಾರಿಗಳ ನಡುವೆ ನಡೆಯುತ್ತೆ. ಆ ಪತ್ರ ವಿನಿಯೋಗದಲ್ಲೂ ಸಹ ಏನೇನು ನಡೆದಿತ್ತು ಅನ್ನೋದನ್ನು ಈ ಪುಸ್ತಕದಲ್ಲಿ ನೀಟಾಗಿ ವಿಶ್ಲೇಷಣೆ ಮಾಡಲಾಗಿದೆ. ಆಯಿತು, ನಮ್ಮಲ್ಲಿ ಏನೇನು ಕಲಿಸ್ಕೊಡ್ತಾ ಇದ್ವಿ ಅನ್ನತಕ್ಕಂತಹದ್ದು, ಅಥವಾ ಯಾವ ಪುಸ್ತಕಗಳನ್ನು ನಾವು ಬಳಸ್ತಾ ಇದ್ವಿ ನಮ್ಮ ಶೈಕ್ಷಣಿಕ ಪದ್ಧತಿನಲ್ಲಿ ಅನ್ನೋದಕ್ಕೆ ನಾನೊಂದಷ್ಟು ಓದ್ತೇನೆ. ತಾವು ಆ ಪುಸ್ತಕಗಳನ್ನು ಸಹ ಇದೇ ಇದರಲ್ಲಿದೆ. ನಾವು ಆಸ್ಟ್ರಾನಮಿ ಹೇಳ್ಕೊಡ್ತಾ ಇದ್ವಿ, ಲಾ ಶಾಸ್ತ್ರಗಳನ್ನು, ಅಂದರೆ ಯಾವ ರೀತಿ ನಮ್ಮ ಲ್ಯಾಂಡ್ ಡಿವಿಷನ್ ಇರಬಹುದು, ಅಥವಾ ನಾನು ಒಬ್ಬ ಗಂಡನಾಗಿ ಏನು ಮಾಡಬೇಕು, ಅಥವಾ ಒಬ್ಬರು ಹೆಂಡತಿಯಾಗಿ ಏನು ಮಾಡಬೇಕು, ಅಥವಾ ಸಾಮಾಜಿಕವಾಗಿ ನಾವು ಏನೇನು ಮಾಡಬೇಕು ಅನ್ನೋದನ್ನು ಸಹ ಹೇಳ್ಕೊಡ್ತಾ ಇದ್ರು. ವೇದಾಸ್ ಇತ್ತು, ಎಥಿಕ್ಸ್ ಇತ್ತು, ಮೆಡಿಸನ್, ಹ್ಯೂಮನ್ ಮೆಡಿಸನ್ ಮತ್ತು ಅನಿಮಲ್ ಹಸ್ಬೆಂಡ್ರಿ ಅಂದರೆ ಹಸುಗಳಿಗೆ ಹೇಗೆ ಟ್ರೀಟ್ ಮಾಡಬೇಕು ಅನ್ನತಕ್ಕಂತಹದನ್ನು ಸಹ ಶೈಕ್ಷಣಿಕ ಪದ್ಧತಿನಲ್ಲಿತ್ತು. ಹಾಗೆ ಥಿಯಾಲಜಿ ಮತ್ತು ಮೆಟಾಫಿಸಿಕ್ಸ್, ಪೊಯೆಟ್ರಿ, ಲ್ಯಾಂಗ್ವೇಜ್, ಅಸ್ಟ್ರಾನಮಿ, ಫಿಲಾಸಫಿ, ನ್ಯಾವಿಗೇಷನ್, ವಾಸ್ತುಶಾಸ್ತ್ರ, ಆರ್ಕಿಟೆಕ್ಚರ್, ಅದಕ್ಕೆ ಯಾವ ಪುಸ್ತಕಗಳನ್ನು ಉಪಯೋಗಿಸ್ತಾ ಇದ್ರು. ಇನ್ನು ಆಗಮಶಾಸ್ತ್ರ, ಸರ್ಜರಿ ಅಂದರೆ ಆಪರೇಷನ್ ಹೇಗೆ ಮಾಡೋದು ಅಂತ ಹೇಳಿ, ಜಿಯೋಗ್ರಫಿ, ಅನಾಟಮಿ, ಹಿಸ್ಟ್ರಿ, ವೇದಿಕ್, ರೆಥೋರಿಕ್, ಪೋಯಮ್ಸ್ಗೋಸ್ಕರನೇ ಸಪ್ರೇಟ್ ಸಬ್ಜೆಕ್ಟ್ ಇತ್ತು. ಇಲ್ಲಿ ಎಲ್ಲವನ್ನೂ ಸಹ ಯಾವ ಪುಸ್ತಕಗಳನ್ನು ಉಪಯೋಗಿಸ್ತಿದ್ರು ಅಂತ ಹೇಳಿ ಇದೇ ಪುಸ್ತಕದಲ್ಲಿ ಪೇಜ್ ನಂಬರ್ 352ನಲ್ಲಿ ಕೊಡ್ತಾರೆ. ಅಂದರೆ ಉದಾಹರಣೆಗೆ ನಾನು ಹೇಳಬೇಕು ಅಂತಂದರೆ, ಲಾನಲ್ಲಿ ತುಂಬ ಜನ ಹೇಳ್ತೀರಾ ಮನುಸ್ಮೃತಿ ಮಾತ್ರ ಹೇಳ್ತೀರಾ, ಯಜ್ಞ ವಾಲ್ಮೀಕಿ, ಮಿತಿಶಾಸ್ತ್ರ, ಪಾರಂಪರಿಕ ಸಂಸ್ಕೃತಿ, ಗೌತಮ ಶಾಸ್ತ್ರ, ಇದ್ರ ಬಗ್ಗೆ ಯಾಕೆ ಹೇಳಲ್ಲ? ಲಾಗೆ ಇದ್ದಂತಹ ಪುಸ್ತಕಗಳು ಒಂದೇ ಒಂದು ಪುಸ್ತಕ ಮನುಸ್ಮೃತಿ, ಆದರೆ ಬೇರೆ ಪುಸ್ತಕಗಳಿತ್ತು ಅಂತ ಹೇಳ್ತಾರೆ. ಮ್ಯಾಥಮೆಟಿಕ್ಸ್ನಲ್ಲಿ ನೀವು ಗರ್ಭಲಗ್ನ, ನೀಲಕಂತಿ, ಅನೇಕ ಪುಸ್ತಕಗಳಿದೆ. ಇದು ಓದ್ತಾ ಹೋದರೆ ಒಂದು 200-250 ಪುಸ್ತಕಗಳು ಸಿಗುತ್ತೆ, ಇನ್ಕ್ಲೂಡಿಂಗ್ ರಾಮಾಯಣ ನಮ್ಮ ಟೆಕ್ಸ್ಟ್ ಬುಕ್ ಆಗಿತ್ತು, ಮಹಾಭಾರತ ನಮ್ಮ ಟೆಕ್ಸ್ಟ್ ಬುಕ್ ಆಗಿತ್ತು, ಭಾಗವತಂ ನಮ್ಮ ಟೆಕ್ಸ್ಟ್ ಬುಕ್ ಆಗಿತ್ತು, ಭಗವದ್ಗೀತೆ ಅಡ್ಮಿನಿಸ್ಟ್ರೇಷನ್ಗೆ ನಮ್ಮ ಟೆಕ್ಸ್ಟ್ ಬುಕ್ ಆಗಿತ್ತು ಅಂತ ಹೇಳಿ ಅನೇಕ ಜನ ಇಲ್ಲಿ ಅನುಮೋದನೆಯೂ ಸಹ ಮಾಡ್ತಾರೆ.
ಭಗವದ್ಗೀತೆ ನಮ್ಮ ಮ್ಯಾನೇಜ್ಮೆಂಟ್ಗೆ ಟೆಕ್ಸ್ಟ್ ಬುಕ್ ಆಗಿತ್ತು ಅಂತ ಹೇಳಿ. ಅದೇ ರೀತಿ ನೀವು ಇಂತಹ ಒಂದು ಪುಸ್ತಕ ನಾವು ರೆಫರ್ ಮಾಡಿರಲಿಲ್ಲ, ಪಂಚತಂತ್ರನೂ ನಮ್ಮ ಪುಸ್ತಕ ಆಗಿತ್ತು ಅಂತ ಹೇಳಿ ರೆಫರ್ ಮಾಡ್ತಾರೆ. ಆಯಿತು, ಇದೆಲ್ಲವೂ ಸಹ ನೀವು ಹೈಯರ್ ಉನ್ನತ ವ್ಯಾಸಂಗದಲ್ಲಿ ಇತ್ತು ಅಂತ ಇಟ್ಕೊಳ್ಳಿ. ನಾವು ಸಣ್ಣ ಮಕ್ಕಳಿಗೆ ಯಾವ ಏಜಲ್ಲಿ ಎಂಟರ್ ಆಗ್ತಿದ್ರು ಮತ್ತು ಯಾವ ರೀತಿ ಎಜುಕೇಷನ್ ಸಿಸ್ಟಮ್ನ ಫಾಲೋ ಮಾಡ್ತಿದ್ರು ನೋಡಿ. ಹೇಳ್ತಾರೆ 3 ಸ್ಟೇಜಸ್ಸಲ್ಲಿ ಪಾಠ ಆಗ್ತಿತ್ತು. ಫಸ್ಟು ಫಾರ್ಮೇಷನ್ ಆಫ್ ಲೆಟರ್ಸು, ಆಮೇಲೆ ರೈಟಿಂಗ್ ಅಂದರೆ ಸಣ್ಣವಾಗಿ ಬರಿತಿದ್ದಂಥದ್ದು, ಅಂದರೆ ಒಂದು ಸೆಂಟೆನ್ಸು 2-3 ಸೆಂಟೆನ್ಸು. ಅದಾದಮೇಲೆ ಕಾಂಪೋಸಿಷನ್, ದೊಡ್ಡದಾಗ ಒಂದು ಪ್ಯಾರಾಗ್ರಾಫ್ ಬರೀತಿದ್ರು. ಅದಾದಮೇಲೆ ಮ್ಯಾಥಮೆಟಿಕಲ್ ಸ್ಕಿಲ್ಸು ಸಹ 3ನೇ ಸ್ಟೇಜಲ್ಲಿ ಹೇಳ್ಕೊಡ್ತಾ ಇದ್ರು. ಫಸ್ಟ್ ಸ್ಟೇಜು, ಸೆಕೆಂಡ್ ಸ್ಟೇಜು, ಥರ್ಡ್ ಸ್ಟೇಜು. ಫಸ್ಟ್ ಸ್ಟೇಜ್ಗೆ ಕೇವಲ 1 ಇಂದ 2 ತಿಂಗಳೊಳಗಡೆ ಹೇಳ್ಕೊಡ್ತಾ ಇದ್ರು. 2ನೇ ಸ್ಟೇಜು 2.5 ವರ್ಷದಿಂದ 4 ವರ್ಷ. 3ನೇ ಸ್ಟೇಜಲ್ಲಿ 2 ಇಂದ 3 ವರ್ಷ. ಆಯಿತು, ಯಾವ ಏಜಲ್ಲಿ ಎಂಟ್ರ್ ಆಗ್ತಿದ್ರು? 5ನೇ ವರ್ಷಕ್ಕೆ ಫಸ್ಟ್ ಟೈಮು ಶಾಲೆಗಳಿಗೆ ಎಂಟ್ರ್ ಆಗ್ತಿದ್ರು, ಅಂದರೆ ಗುರುಕುಲದಲ್ಲಿ ಎಂಟ್ರ್ ಆಗ್ತಿದ್ರು. 10 ವರ್ಷದವರೆಗೂ ಒಂದು ಸ್ಟೇಜ್ ಇತ್ತು. 5 ಇಂದ 10 ವರ್ಷ, 10 ರಿಂದ 13, 13 ಇಂದ 16 ಇಲ್ಲಿಗೆ ಸ್ಕೂಲಿಂಗ್ ಮುಗೀತು ಅಂತ ಹೇಳ್ತಿತ್ತು. ಅದಾದಮೇಲೆ 16 ಇಂದ 18, 18 ಇಂದ 25, 25 ಇಂದ 35 ಇಂದ 40ವರೆಗೂ ಸಹ ಉನ್ನತ ವ್ಯಾಸಂಗ ಇತ್ತು. ಉನ್ನತ ವ್ಯಾಸಂಗದ ಬಗ್ಗೆ ನಾನು ಚರ್ಚೆ ಮಾಡಿದ್ದೇನೆ. ಶಾಲೆಗಳು ಎಷ್ಟು ಗಂಟೆಗೆ ಓಪನ್ ಆಗ್ತದೆ ಅಂದರೆ ಶಾಲೆಗಳಿಗೇನು ನಾವೇನು ನಮ್ಮ ಮನೆಯಿಂದ ಹಿಡ್ಕೊಂಡು ನನ್ನ ಮಗುನ ಕರ್ಕೊಂಡು ಹೋಗಿ ಬಿಡ್ತಾ ಇರಲ್ಲ. ನಾನು ಅಲ್ಲಿ ಗುರುಕುಲದಲ್ಲಿ ಬಿಟ್ಬಿಡ್ತಿದ್ದೆ. ಆ ಮೇಷ್ಟ್ರುಗಳು ಪಾಠ ಮಾಡ್ಕೊಳ್ಳೋರು, ಪ್ರತಿ ದಿವಸನೂ ಅವ್ರದ್ದೊಂದು ಸಿಸ್ಟಮ್ ಇರ್ತಿತ್ತು. ಮಕ್ಕಳು 4 ಗಂಟೆಗೆ ಬರ್ಸೋರು, 6 ಗಂಟೆಗೆ ಶಾಲೆ ಪ್ರಾರಂಭ ಆಗ್ತಿತ್ತು, 12 ಗಂಟೆವರೆಗೂ ಇತ್ತು. ಇದೆಲ್ಲ ಇದೆ ಈ ಪುಸ್ತಕದಲ್ಲಿ. 4 ಗಂಟೆಗೆ ಮತ್ತೆ ಶಾಲೆ ಪ್ರಾರಂಭ ಆಗ್ತಿತ್ತು, ಸಂಜೆ 7 ಗಂಟೆವರೆಗೂ ಪಾಠ ಮಾಡ್ತಿದ್ರು. ಅದಾದಮೇಲೆ ರಾತ್ರಿ ಒಂದು ಅರ್ಧ ಗಂಟೆ 1 ಗಂಟೆ ಮತ್ತೆ ಶಾಸ್ತ್ರೋಕ್ತವಾಗಿ ಪಾಠಗಳನ್ನು ಮಾಡ್ತಾರೆ. ಶಾಸ್ತ್ರೋಕ್ತ ಅಂತಂದರೆ ನೀವು ಬ್ರಾಹ್ಮಣರ ಶಾಸ್ತ್ರ ಅಂತ ಇಟ್ಕೊಂಬೇಡಿ, ಒಂದು ಸಿಸ್ಟಮ್ಯಾಟಿಕ್ಕಾಗಿ ಪಾಠ ಮಾಡ್ತಿದ್ರು. ನಿಮ್ಮ ಪ್ರಕಾರ, ಲಿಬ್ರಲ್ಸ್ ಪ್ರಕಾರ ಅಥವಾ ಲೆಫ್ಟಿಸ್ಟ್ ಪ್ರಕಾರ ಸಿಸ್ಟಮ್, ನಮ್ಮ ಪ್ರಕಾರ ಶಾಸ್ತ್ರೋಕ್ತವಾಗಿ ಪಾಠ ಮಾಡ್ತಾಯಿದ್ರು. ಅದಾದಮೇಲೆ ಇದು ಎಲ್ಲೆಲ್ಲಿ ಶಾಲೆಗಳಿತ್ತು? ಮೊದಲು ನೇಚರ್ ಅಂದರೆ ಗಿಡದ ಕೆಳಗಡೆ ಪಾಠ ಮಾಡ್ತಿದ್ರು. ತದನಂತರದಲ್ಲಿ ಒಂದು ಮೇಷ್ಟ್ರಿಗೆ ಯಾರೋ ಒಬ್ಬರು ಶಾಲೆಗಳನ್ನ ಕಟ್ಕೊಡೋರಿದ್ರು, ಅಥವಾ ಮೇಷ್ಟ್ರಿಗೆ ಒಂದು ಸ್ವಲ್ಪ ದೊಡ್ಡ ಮನೆಗಳನ್ನ ಬಿಟ್ಕೊಟ್ರು, ಅಥವಾ ಆ ಜಮೀನ್ದಾರನ್ನ ಒಂದಷ್ಟು ಮನೆ ಒಂದು ಪಾರ್ಟ್ ಆಫ್ ಮನೆಯಲ್ಲಿ ಈ ಪಾಠಗಳಾಗ್ತಿತ್ತು. ಆಮೇಲೆ ಅಗ್ರಹಾರಗಳ ಪಾಠಗಳಾಗ್ತಿತ್ತು, ದೇವಸ್ಥಾನಗಳ ಪಾಠ ಆಗ್ತಿತ್ತು, ಮತ್ತು ಟೆಂಪಲ್ ಟೌನ್ಸಲ್ಲಿ ಈ ಶಾಲೆಗಳನ್ನ ನಿರ್ಮಾಣ ಮಾಡಿದ್ರು. ಶಾಲೆಗಳ ಸಂಖ್ಯೆ ಎಷ್ಟೆಷ್ಟಿತ್ತು ಅನ್ನೋದನ್ನು ಸಹ ಇದೇ ಪುಸ್ತಕದಲ್ಲಿ ಧರ್ಮಪಾಲ್ ಅವರು ಬರೀತಾರೆ. ಈ ಎಲ್ಲಿಂದ ಸಿಕ್ಕಿದೆ ಈ ಸ್ಟಾಟಿಸ್ಟಿಕ್ಸು ಅಂತ ಹೇಳಿದ್ರೆ, ಬ್ರಿಟಿಷರ್ಸ್ ರೆಕಾರ್ಡ್ ಮಾಡೋಗಿರೋದು. ಬ್ರಿಟಿಷರ್ಸ್ ದೇ ವೇರ್ ವೆರಿ ಗುಡ್ ಇನ್ ಸರ್ವೇಸ್, ಅದನ್ನು ರೆಕಾರ್ಡ್ ಮಾಡೋಗಿದ್ದಾರೆ. ಆಮೇಲೆ ಸರ್ವೇದು ಸಿಸ್ಟಮ್ ನಮ್ಮದೇನೆ, ಅದು ಬೇರೆ ವಿಚಾರ. ಆದರೆ ಈ ಟೀಚರ್ಸ್ನ ಹೆಂಗೆ ಮೇಂಟೈನ್ ಮಾಡ್ಕೊಳ್ತಿದ್ರು ಅಂತ ಹೇಳಿದ್ರೆ, ಈ ಟೀಚರ್ಸ್ನ ಅವ್ರೇನು ಮಾಡ್ತಿದ್ರು ಅಂತಂದರೆ, ಅವ್ರಿಗೆ ಒಂದಷ್ಟು ದುಡ್ಡನ್ನು ಕೊಟ್ಬಿಡೋರು. 3 ರೂಪಾಯೋ 8 ರೂಪಾಯೋ 5 ರೂಪಾಯೋ 10 ರೂಪಾಯೋ ತಿಂಗಳಿಗೆ, ಅಂದರೆ ಪೆನ್ಷನ್ ರೀತಿನಲ್ಲಿ ಕೊಟ್ಕೊಂಡು ಹೋಗೋರು. ಆ ಟೀಚರ್ ಏನಾದ್ರು ತೀರೋಗ್ಬಿಟ್ರೆ ಅವ್ರ ಮಕ್ಕಳು ಪಾಠ ಮಾಡ್ಲಿಕ್ಕೆ ಶಕ್ತಿ ಇದ್ರೆ ಅವ್ರುಗಳಿಗೆ ಕೊಡ್ತಾಯಿದ್ರು. ಅಂದರೆ ಯೋಚನೆ ಮಾಡಿ. ಅದ್ರ ಜೊತೆಗೆ ಒಂದಷ್ಟು ಜಮೀನುಗಳನ್ನು ಕೊಟ್ಬಿಡೋರು. ಈ ಜಮೀನುಗಳಲ್ಲಿ ನೀವು ಕೆಲಸ ಮಾಡಿಸ್ಕೊಂಡು ನೀವು ಸಂಪಾದನೆ ಮಾಡ್ಕೊಳ್ಳಿ ಮತ್ತು ಇಷ್ಟು ಜನಕ್ಕೆ ಪಾಠ ಮಾಡಿ ಅಂತ ಹೇಳಿ. ಇನ್ನೂ ಕೆಲವು ಕಡೆ ಏನಾಗ್ತಿತ್ತು ಅಂದರೆ, ಅವ್ರಿಗೆ ಆ ಊರಿನಲ್ಲಿ ಇರ್ತಕ್ಕಂತಹ ಪ್ರತಿಯೊಬ್ಬರು ಸೇರಿಸಿ ತಮ್ಮ ಒಂದಷ್ಟು ಗಿಫ್ಟ್ಸ್, ಅಂದರೆ ಒಂದಷ್ಟು ರಾಗಿನೋ, ಒಂದು ಬೇಳೆನೋ, ಒಂದು ಅಕ್ಕಿನೋ, ಒಂದು ತರಕಾರಿನೋ ಅಂತ ಕೊಡೋರು. ನೀವು ನಮ್ಮ ಮಕ್ಕಳಿಗೆ ಪಾಠ ಮಾಡಿ ಅಂತ ಹೇಳಿ. ಅಂದರೆ ಪ್ರತಿಯೊಂದು ವಿಲೇಜು ರಿಪಬ್ಲಿಕ್ ಆಗಿ ಆ ವಿಲೇಜ್ಗಳಲ್ಲಿ ಪ್ರತಿಯೊಂದು ವಿದ್ಯಾರ್ಥಿನೂ ಸಹ ಪಾಠ ಕಲಿತಿದ್ರ ಅಂದರೆ, ಈ ಬುಕ್ಕಿನ ಪ್ರಕಾರ ಪ್ರತಿಯೊಂದು 100% ನಮ್ಮಲ್ಲಿ ಲಿಟ್ರಸಿ ಇತ್ತು. ಯಾರಿಗೂ ನನ್ನ ಭಾಷೆ ಅಂದರೆ ಕನ್ನಡ ಭಾಷೆ ಓದ್ಲಿಕ್ಕೆ ಬರಲ್ಲ ಅಂತ ಏನಿರಲಿಲ್ಲ. ಕನ್ನಡ ಭಾಷೆ ಓದ್ಲಿಕ್ಕೆ ಬರ್ತಿತ್ತು, ಇಂಗ್ಲೀಷ್ ಭಾಷೆ ಬರ್ತಿಲ್ಲ. ಅದರಿಂದಾಗಿ ನಾನು ಇಲ್ಲಿಟ್ರೇಟ್ ಅಂತ ಅಂದ್ಬಿಟ್ಟು ಅನುಮೋದನೆ ಮಾಡ್ಕೊಂಡ್ಬಿಟ್ಟು ಆ ಬ್ರಿಟಿಷ್ ಅಧಿಕಾರಿ. ಅದನ್ನು ನಾವು ನಂಬಿಟ್ವಿ, ಇಲ್ಲಾಗಿದ್ದಂತಹ ಪ್ರಮಾದ. ಅದಾದಮೇಲೆ ನಾನು ಏನು ಕಲಿತಿದ್ವಿ ಅಂತ ಹೇಳಿದ್ರೆ, ಫಸ್ಟು ಈ ಲರ್ನಿಂಗ್ ಕಂಪೋಸಿಷನ್ನು ಮ್ಯಾಥಮೆಟಿಕ್ಸ್ ಕಲ್ತ ಮೇಲೆ ನನಗಿಷ್ಟು ಸಾಕು ಹೇಳಿದ್ರೆ ನಾನು ಹೋಗ್ಬೋದಾಗಿತ್ತು. ಆದರೆ ನಂತರದಲ್ಲಿ ನಾನು ಅಗ್ರಿಕಲ್ಚರಲ್ ಸೈನ್ಸ್ ಅಂದರೆ ಎಷ್ಟು ಭೂಮಿನ ನಾನು ಮೆಜರ್ಮೆಂಟ್, ನನ್ನ ಹತ್ರ ಎಷ್ಟು ಭೂಮಿ ಇದೆ ಅದಕ್ಕೆ ಮೆಜರ್ಮೆಂಟ್ ಹೇಗೆ ಮಾಡ್ಕೊಬೇಕು, ಆ ಭೂಮಿನಲ್ಲಿ ನಾನು ಏನೇನು ಬೆಳಿಬೇಕು, ಯಾವ ರೀತಿ ಸೈಂಟಿಫಿಕ್ಕಾಗಿ ಬೆಳಿಬೇಕು, ಮತ್ತು ಈ ಭೂಮಿನಲ್ಲಿ ನಾನು ಬೆಳೆದಂತಹ ಬೆಳೆ ಯಾವ ಕ್ವಾಂಟಿಟಿ, ಅಂದರೆ ಇವಾಗ ನಾನು ಇಷ್ಟು kg ತರಕಾರಿ ಅಂತ ಇರಬೇಕಲ್ಲ, ಇಷ್ಟು kg ಇಷ್ಟು ಸೇರು ರಾಗಿ ಅಂತ ಇರಬೇಕಲ್ಲ, ಅಥವಾ ಇಷ್ಟು ಅಕ್ಕಿ ಅಂತ ಇರಬೇಕಲ್ಲ. ಭತ್ತ ಬೆಳೆದ ಮೇಲೆ ಆ ಭತ್ತದಲ್ಲಿ ಎಷ್ಟು ಅಕ್ಕಿ ಆಗುತ್ತೆ ಅಂತ ನನಗೆ ಗೊತ್ತಿರಬೇಕಲ್ಲ.
ಅದನ್ನು ಹೇಳ್ಕೊಡ್ತಾ ಇದ್ರು. ಅನುಮೋದನೆ ಇದೆ ಈ ಪುಸ್ತಕದಲ್ಲಿ. ಅದಾದಮೇಲೆ ನಾನೇನಾದರೂ ಬೇಡ, ನನಗೆ ಅಗ್ರಿಕಲ್ಚರಲ್ ಬೇಡ, ನಾನು ಬೇರೆ ಹೋಗ್ತೀನಿ, ಟ್ರೇಡ್ ಮಾಡ್ತೀನಿ ಅಂತ ಹೇಳಿದ್ರೆ ನಾನೊಬ್ಬ ಒಕ್ಕಲಿಗ ಆಗಿದ್ರು ಸಹ ನಾನು ಟ್ರೇಡ್ ಮಾಡ್ಬೋದಾಗಿತ್ತು. ಅದರಲ್ಲಿ ನನಗೆ ಅಕೌಂಟೆನ್ಸಿ ಹೇಳ್ಕೊಡ್ತಾ ಇದ್ರು, ಟ್ರೇಡ್ ಫಾರ್ಮ್ಯಾಟ್ಸ್ ಹೇಳ್ಕೊಡ್ತಾ ಇದ್ರು, ಕ್ಯಾಶ್ ಫಾರ್ಮ್ಯಾಟ್. ಅಂದರೆ ನಮ್ಮ ಮೈಸೂರಿನ ಪ್ರಾಂತ್ಯದಲ್ಲಿ ಅವ್ರದೇ ಆದಂಥ ಒಂದು ನಾಣ್ಯ ಇತ್ತು, ಇನ್ನು ಒರಿಯಾದಲ್ಲಿ ಅವ್ರದೇ ಆದಂತಹ ಒಂದು ನಾಣ್ಯ ಇತ್ತು, ಕಾಶ್ಮೀರಲ್ಲಿ ಅವ್ರದೇ ಆದಂಥ ಇತ್ತು, ಅಥವಾ ಬೇರೆ ಬೇರೆ ಕಡೆ ಯುರೋಪಿಯನ್ ದೇಶಗಳಲ್ಲಿ ಅವ್ರದೇ ಆದಂತಹ ನಾಣ್ಯಗಳಿದ್ದು ಆ ಚಲಾವಣೆಗಳನ್ನ ನಾನು ಕಲ್ತ್ಕೊಳ್ತಾ ಇದ್ವಿ. ಅದನ್ನು ನಕ್ಷಲ್ ಸಿಸ್ಟಮ್ಸ್ ಅಂತ ಹೇಳ್ತಾರೆ. ನಂತರದಲ್ಲಿ ಇನ್ನೊಂದು 5th ಸ್ಟೇಜಲ್ಲಿ ಬಿಸ್ನೆಸ್ ಲೆಟರ್ಸು, ಗ್ರ್ಯಾಂಟು, ಲೀಸ್ ಲ್ಯಾಂಡು, ಎಕ್ಸೆಪ್ಟೆನ್ಸಿ, ನೋಟ್ಸ್ ಆನ್ ಲ್ಯಾಂಡ್, ಅಂದರೆ ಲ್ಯಾಂಡ್ಗೆ ಬೇಕಾಗಿರ್ತಕ್ಕಂತಹ ದಾಖಲೆಗಳು ಯಾವ್ಯಾವುದಿದೆ ಅನ್ನತಕ್ಕಂಥದ್ದನ್ನು ಸಹ ನನಗೆ ಹೇಳ್ಕೊಡ್ತಾ ಇದ್ರು ಅಂತ ಹೇಳಿ ಈ ಪುಸ್ತಕದಲ್ಲಿ ಬ್ರಿಟಿಷರ್ಸ್ ಅನುಮೋದನೆ ಮಾಡಿರೋದನ್ನು ಧರ್ಮಪಾಲ್ ಅವರು ಬರೆದಿದ್ದಾರೆ. ನೋಡಿ, ಇಷ್ಟೆಲ್ಲ ಆದಮೇಲೂ ಸಹ ನಾವು ನಮ್ಮ ಶೈಕ್ಷಣಿಕ ಪದ್ಧತಿಗಳನ್ನು ಎಷ್ಟರ ಮಟ್ಟಕ್ಕೆ ನೋಡಿದ್ದೀವಿ. ನಿಘಂಟುಗಳನ್ನು ನಾವು ಆವತ್ತು ಮಾಡಿದ್ವಿ, ಇವತ್ತು ಯಾರೋ ಹೇಳ್ತಾರೆ ನಾವು ಈಗ ನಿಘಂಟು ಮಾಡಿದ್ದು ಅಂತ. ಇಲ್ಲ, ಖಂಡಿತವಾಗ್ಲೂ ಇಲ್ಲ. ಇದೇ ಪುಸ್ತಕದಲ್ಲಿ ಹೇಳ್ತಾರೆ ನಮ್ಮಲ್ಲಿ ನಿಘಂಟುಗಳು, ಡಿಕ್ಷನರೀಸು, ಕನ್ನಡ ಟು ತಮಿಳ್ ಡಿಕ್ಷನರಿ, ಕನ್ನಡ ಟು ತೆಲುಗು, ತೆಲುಗು ಟು ಮಲಯಾಳಂ, ಎಲ್ಲ ಡಿಕ್ಷನರಿಗಳನ್ನು ನಾವು 1822ಗಿಂತ ಹಿಂದೆನೇ ನಮ್ಮ ಹತ್ರ ದಾಖಲೆಗಳಿದೆ. ಅದನ್ನಂತ ಹೇಳಿಬಿಟ್ಟು ಇದೇ ಪುಸ್ತಕದಲ್ಲಿ ಬರ್ಕೊಂಡು ಹೋಗ್ತಾರೆ. ಅಂದರೆ ಸ್ನೇಹಿತರೆ, ನಾವು ಏನು ಯೋಚನೆ ಮಾಡಬೇಕಾಗಿದೆ, ನಮ್ಮ ಪರ್ಪಸ್ ಆಫ್ ಎಜುಕೇಷನ್ ಏನಾಗಿತ್ತು? ನಾಲೆಡ್ಜ್ ಆಗಿತ್ತು. ಹೋಗಲಿ, ನಮ್ಮ ಈ ಎಲ್ಲದಕ್ಕಿಂತ ಜಾಸ್ತಿ ಇದೇ ಪುಸ್ತಕದಲ್ಲಿ ಹೇಳ್ತಾರೆ ನಮ್ಮಲ್ಲಿ ಬರೀತಕ್ಕಂತಹ ಸ್ಕಿಲ್ಸ್ ಏನಿತ್ತು, ಪನ್ನ ಅಥವಾ ಗ್ರಂಥ ಅಥವಾ ಐರನ್ ಮೇಲೆ ಬರೀತಕ್ಕಂತಹದ್ದು, ಇಂಕ್ ಫಾರ್ಮ್ಯಾಟ್ಸು. ಇದಕ್ಕೆ ಬುದ್ಧ, ಕೆಲವರು ಹೇಳ್ತಾರೆ 300 ವರ್ಷಗಳು BC, ಕ್ರೈಸ್ತಿಕ ಪೂರ್ವ 300 ವರ್ಷಗಳಂತ ಹೇಳಿ. ಇನ್ನು ಕೆಲವರು ಹೇಳ್ತಾರೆ 2500 ವರ್ಷಗಳ ಹಿಂದೆನೇ ಬುದ್ಧ ಬಂದಿದ್ದ ಅಂತ ಹೇಳಿ, ಬುದ್ಧನಿಗಿಂತ ಹಿಂದೆ ಇತ್ತು ಅಂತ ಹೇಳಿ ಅನೇಕ ಜನ ಒಪ್ಕೊಂಡಿದ್ದಾರೆ. ನಮ್ಮಲ್ಲಿ ಇರ್ತಕ್ಕಂಥ ಸ್ಕಿಲ್ಸ್ ಏನಿತ್ತು ಅಂದರೆ, ಬುದ್ಧ ಬರಲಿಕ್ಕಿಂತ 500 ವರ್ಷಗಳ ಹಿಂದೆಯೇ ನಮ್ಮಲ್ಲಿ ಈ ಸ್ಕಿಲ್ಸು, ಬರೆಯತಕ್ಕಂತಹ ಸ್ಕಿಲ್ಸ್ ಇತ್ತು, ಎಜುಕೇಷನ್ ಸಿಸ್ಟಮ್ ಇತ್ತು ಅಂತ ಹೇಳಿ. ಭಾರತದ ಶೈಕ್ಷಣಿಕ ಪದ್ಧತಿ ಏನಿದೆ, ಇದು ಬ್ರಿಟಿಷರ್ ಕೊಟ್ಟು ಹೋದಂಥ ಪದ್ಧತಿ ಅಲ್ಲ. ಅಥವಾ ಯಾರೋ ಹೇಳ್ತಾರಲ್ಲ ಇವರಿಂದ ನಮಗೆ ಫ್ರೀ ಎಜುಕೇಷನ್ನು, ಅಥವಾ ಇವರಿಂದ ನಮಗೆ ಎಜುಕೇಷನ್ ಸಿಸ್ಟಮ್ ಸಿಕ್ಕಿದ್ದು ಅಂತ ಹೇಳಿ, ಅಥವಾ ಶೂದ್ರನ ಸದಾ ತುಳಿದ್ರು ಅಂತ ಹೇಳ್ತಾರಲ್ಲ, ಖಂಡಿತವಾಗ್ಲೂ ಇಲ್ಲ. ಶೂದ್ರರಿಗೂ ಎಜುಕೇಷನ್ ಸಿಸ್ಟಮ್ ಇತ್ತು, ಬ್ರಾಹ್ಮಣರಿಗೂ ಇತ್ತು. ಏನಾಯಿತು ಅಂದರೆ, ಕಾಸ್ಟ್ ಸೆನ್ಸಸ್ ಬರೀಬೇಕಾದ್ರೆ ಯಾರ್ಯಾರು ಎಜುಕೇಟೆಡ್ ಆಗಿದ್ರು, ಯಾರ್ಯಾರಿಗೆ ಒಂದಷ್ಟು ವ್ಯಾಸಂಗ ಬರ್ತಿತ್ತು, ಅವರೇ ಉನ್ನತ ಜಾತಿ ಅಂತ ಹೇಳ್ಕೊಂಡ್ರು. ನೀವು ರಾಮಾಯಣ ಮತ್ತು ಮಹಾಭಾರತದ ಕಾಲದಲ್ಲಿ ನೋಡಿದ್ರೆ ಯಾರ್ಯಾರು ಓದ್ಕೊಂಡಿದ್ರು ಎಲ್ಲರೂ ಸಹ ಅತ್ಯಂತ ಕೆಳಜಾತಿಗಳಿಂದ ಬಂದಂಥವರು, ಅತ್ಯಂತ ಕೆಳಜಾತಿಗಳಿಂದ. ವಾಲ್ಮೀಕಿಯಿಂದ ಹಿಡ್ಕೊಂಡು ಅನೇಕ ಜನ, ನಾನು ಒಂದು 2-3 ಎಕ್ಸಾಂಪಲ್ಗಳು ಮಾತ್ರ ಬಾಯಿಗೆ ಬರುತ್ತೆ, ಆದರೆ ನೀವು ಓದ್ಕೊಳ್ಬೋದು. ನೀವು ಎಲ್ಲರೂ ಕೆಳಜಾತಿಯಿಂದ ಬಂದವರು. ಅಂದರೆ ಶಿಕ್ಷಣವನ್ನು ಯಾರೋ ಒಬ್ಬರು ಮಾತ್ರ, ಅಂದರೆ ಬ್ರಾಹ್ಮಣರ ಮಕ್ಕಳು ಮಾತ್ರ ಓದಬೇಕು ಅಂತ ಇರಲಿಲ್ಲ. ಎಲ್ಲರೂ ಸಹ ಯಾರ್ಯಾರು ಓದ್ಕೊಳ್ತಾರೋ ಅವರೆಲ್ಲ ಬ್ರಾಹ್ಮಣರಾಗ್ಬಿಟ್ರು. ಅಂದರೆ ನಮ್ಮ ಶೈಕ್ಷಣಿಕ ಪದ್ಧತಿ ಎಷ್ಟರ ಮಟ್ಟಕ್ಕೆ ಗಟ್ಟಿಯಾಗಿ ಸ್ಥಾಪನೆ ಮಾಡಿದ್ರು ನಮ್ಮ ಪೂರ್ವಜರು. ಅನೇಕ ವರ್ಷಗಳು ನಾವು ನಡ್ಕೊಂಬಂದ್ವಿ ಇದರಲ್ಲಿ. ಅನ್ಫಾರ್ಚುನೇಟ್ಲಿ ನಾವು ಬಿಲೀವ್ ಮಾಡಿದ್ದು ರಾಂಗ್ ವ್ಯಕ್ತಿಗಳನ್ನು, ಅಂದರೆ ಬ್ರಿಟಿಷರ್ಸ್ನ ಬಿಲೀವ್ ಮಾಡಿ ಆ ಸಿಸ್ಟಮ್ ಸರಿ ಅಂತ ಹೇಳಿ ಅನೇಕ ವರ್ಷಗಳು ನಮ್ಮನ್ನು ನಂಬಿಸಿ ನಮ್ಮ ತಲೆಯ ಮೇಲೆ ಒಂದು ದೊಡ್ಡ ಟೋಪಿಯನ್ನು ಹಾಕಿ ನಮಗೆ 3 ನಾಮಗಳನ್ನು ಬಳದು ಕಂಟಿನ್ಯೂ ಮಾಡ್ಕೊಂಡು ಬಂದರು NEP ಬರೋವರೆಗೂ. NEP ಬಂದಮೇಲೆ ಇವತ್ತು NEP ತೆಗಿತೀವಿ. ಯಾಕೆ ಅಂತಂದರೆ ಇವ್ರಿಗೆ ಮತ್ತೆ ಗುಲಾಮ್ಗಿರಿ ಮಾಡ್ತಕ್ಕಂತಹ ಜನ ಬೇಕು. ಇವ್ರಿಗೆ ಬುದ್ಧಿವಂತರು ಬೇಡ. ಇವರಿಗೆ ನೀವು ನಮ್ಮ ಸ್ವಂತ ಕಾಲುಗಳ ಮೇಲೆ ನಿಂತ್ಕೊಂಡು ನಾವು ಭಾರತವನ್ನು ಭವ್ಯವಾಗಿ ಕಟ್ತೀವಿ, ಸನಾತನವಾಗಿ ಕಟ್ತೀವಿ ಬೇಕಾಗಿಲ್ಲ. ಇವ್ರಿಗೆ ಗುಲಾಮ್ಗಿರಿ ಮಾಡಬೇಕು. ಒಂದು ಕೈಯಲ್ಲಿ ಸಿಗರೇಟು, ಇನ್ನೊಂದು ಕೈಯಲ್ಲಿ ಬಾಟ್ಲ್ ಹಿಡ್ಕೊಂಡು, ಜುಟ್ಟನ್ನು ದೊಡ್ಡದಾಗಿ ಬಿಟ್ಕೊಂಡು ದ ಹೋಲ್ ವರ್ಲ್ಡ್ ಇಸ್ ಸೇಮ್ ಅಂತಕ್ಕಂತಹ ವ್ಯಾಖ್ಯಾನಿಸಿ ಇಡೀ ಪ್ರಪಂಚದಲ್ಲಿ ಬೆಂಕಿ ಹಚ್ಚತಕ್ಕಂಥವ್ರು ಬೇಕು. ಇವ್ರಿಗೆ ಬೇಕಾಗಿರ್ತಕ್ಕಂತಹದ್ದು ಭಾರತವನ್ನು ಭವ್ಯವಾಗಿ ಕಟ್ಟಿ ಈ ಭಾರತದ ನೆಲೆಯಲ್ಲಿ ಸನಾತನತೆಯನ್ನು ಮೆರಿತೇವೆ. ಸನಾತನ ಅಂದ್ರೆ ಏನು? ಪ್ರತಿಯೊಬ್ಬರು ಒಂದೇ ಅಂತ ಹೇಳಿ ಆ ಸನಾತನತೆಯನ್ನು ಮೆರಿತೀವಿ ಅಂತ ಹೇಳಂತವ್ರು ಇವ್ರಿಗೆ ಬೇಡ. ಭಾರತದ ಎಜುಕೇಷನ್ ಸಿಸ್ಟಮ್ ಅಂತಂದರೆ ಗುರುಕುಲ ಎಜುಕೇಷನ್ ಸಿಸ್ಟಮ್ಮು, ಅದೇ IB ಎಜುಕೇಷನ್ ಸಿಸ್ಟಮ್ಮು, ಅದೇ ಇವತ್ತು NEP ಆಗಿರ್ತಕ್ಕಂತಹದ್ದು. ನಾನು ಇಷ್ಟನ್ನೆಲ್ಲ ಹೇಳಿ ತಮ್ಮ ವಿಶ್ಲೇಷಣೆಗಳಿಗೆ ಬಿಡ್ತಾನೆ, ಸಾರ್ವಜನಿಕರ ವಿಶ್ಲೇಷಣೆಗೆ ಬಿಡ್ತಾನೆ. ಇದು ಯಾವುದೋ ಒಂದು ಸಿದ್ಧಾಂತದ ವಿಶ್ಲೇಷಣೆ ಅಲ್ಲ, ಇದು ಭಾರತದ ವಿಶ್ಲೇಷಣೆ, ಭಾರತೀಯತೆಯ ವಿಶ್ಲೇಷಣೆ. ಅದರಿಂದಾಗಿ ಪ್ರತಿಯೊಬ್ಬ ಭಾರತೀಯರು ಇದ್ರ ಬಗ್ಗೆ ಯೋಚನೆ ಮಾಡಬೇಕಂತ ಹೇಳಿ ನಾನು ಕಳಕಳಿಯಾಗಿ ಮನವಿ ಮಾಡಿಕೊಂಡು ತಮ್ಗೆ ರಿಕ್ವೆಸ್ಟ್ ಮಾಡ್ತಾ ನನ್ನ ಈ ವಿಡಿಯೋನ ಎಂಡ್ ಮಾಡ್ತೇನೆ. ಧನ್ಯವಾದ.